ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರಬಂದಂತಹ ಸೂರಜ್ ಸಿಂಗ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವರೊಟ್ಟಿಗೆ ಮಾತಾಡೋಣ. ಹಲೋ ಸೂರಜ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಹೇಗಿತ್ತು ಬಿಗ್ ಬಾಸ್? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು 10 ವೀಕ್ಸ್ ದಾಟ್ತೀನಿ ಅಂತ. ಬಟ್ ಇಟ್ ವಾಸ್ ವಂಡರ್ಫುಲ್ ಜರ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಓಕೆ, ಅಂದ್ರೆ ಬಿಗ್ ಬಾಸ್ ಇಂದ ನೀವು ಹೊರಗೆ ಬಂದಿದ್ದು ಎಲ್ರಿಗೂ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಟ್ಟಿದೆ. ಯಾರು ಕೂಡ ಅಂದ್ರೆ ಸೂರಜ್ ಈ ವಾರ ಬರ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಹೆಂಗ್ ಅನ್ಸ್ತದು ಅಂದ್ರೆ ಆ ಸಿಚುಯೇಷನ್ ಅಲ್ಲಿ, ಯಾಕಂದ್ರೆ 10th ಸೀಸನ್ ಅಲ್ಲೂ ಈ ತರದ್ ಒಂದು ಎಲಿಮಿನೇಷನ್ ಆಗಿರತ್ತೆ, ಬಟ್ ಫಿನಾಲೆ ಎಲ್ಲ ಆಗಿರತ್ತೆ. ವಿನಯ್ ಗೌಡ ಅವ್ರು ಹೊರಗೆ ಬಂದಿರ್ತಾರೆ. ಅವಾಗ ಅಲ್ಲಿ ನಿಲ್ಸಿದಾಗ ಟೆನ್ಷನ್ ಹೆಂಗಿತ್ತು ಅಂತ? ನಾನು ಫಸ್ಟ್ ನಂಗೆ ಮಾರ್ನಿಂಗ್ ಅಲ್ಲೇ ಒಂದು ಗಟ್ ಫೀಲಿಂಗ್ ಬಂದಿತ್ತು, ಏನ್ ಬೇಕಾದ್ರೂ ಆಗ್ಬೋದು ಇವತ್ತು ಅಂತ. ಬಿಕಾಸ್ ಎಲ್ಲರೂ ಒಳ್ಳೆ ಕಂಟೆಸ್ಟೆಂಟ್ಸೇ ಇದ್ರು. ಲಾಸ್ಟ್ ಮೂಮೆಂಟಲ್ಲಿ ಲೈಕ್ ನನಗೆ ಒಂಥರ ಎಲ್ಲ ಈಕ್ವಲ್ ಆಗಿ ನಿಂತ್ಬಿಟ್ಟಿದ್ದೀವಿ, ಯಾರು ಬೇಕಾದರೂ ಹೋಗ್ಬೋದು ಅಂತ. ಬಟ್ ಬೆಳಿಗ್ಗೆ ನಾನು ಮ್ಯೂಸಿಕ್ ಬರೋಕ್ಕೂ ಮುಂಚೆನೇ ಎದ್ದೇಳ್ತೀನಿ. ಹೌದು, ಆಕ್ಚುಲಿ ನೋಡಿದ್ರೆ ರೆಡ್ ಕಲರ್ ಹುಡಿಯನ್ನು ಹಾಕಿರ್ತೀರಾ ನೀವು. ಮ್ಯೂಸಿಕ್ ಬರೋಕ್ಕೂ ಮುಂಚೆ ಎದ್ದಿರ್ತೀನಿ, ಡೈನಿಂಗ್ ಏರಿಯಾ ಹತ್ರ ಬಂದು ನಿಂತ್ಕೋತೀನಿ. ಅದಾದ್ಮೇಲೆ ಅಶ್ವಿನಿ ಅವ್ರು ಎದ್ದೇಳ್ತಾರೆ. ಅವರು ಬಂದ್ಬಿಟ್ಟು ಅವ್ರು ನನ್ನ ಮಾತಾಡ್ಸೋ ರೀತಿಯಲ್ಲೇ ನಂಗೆ ಗೊತ್ತಾಯ್ತು, ಶಿ ಆ್ಯಕ್ಚುಲಿ ಫೆಲ್ಟ್ ಓಕೆ, ಇವನ್ಗೇನೋ ಅನಿಸಿದೆ, ಏನೋ ಯೋಚನೆ ಮಾಡ್ತಿದ್ದಾನೆ ಇವನು ಅಂತ ಅವ್ರಿಗೆ ಅನ್ನಿಸ್ತು. ಬಂದು ಕೇಳಿದ್ರು. ಕಿಚನ್ಗೆ ಹೋಗ್ತೀವಿ, ನಾನೇ ಕಾಫಿ ಮಾಡಿಕೊಟ್ಟೆ ಅವ್ರಿಗೆ. ಅಲ್ಲಿ ಮಾತಾಡ್ತಿರ್ತೀವಿ ಮನೆ ಬಗ್ಗೆ, ಹೊರಗಡೆ ಅಮ್ಮನ ಬಗ್ಗೆ ಎಲ್ಲ ಕೇಳ್ತಾರೆ. ವಿ ಹ್ಯಾಡ್ ಅ ನೈಸ್ ಕಾನ್ವರ್ಸೇಷನ್ ದೇರ್. ಏನೋ ತುಂಬ ಇಮೋಷ್ನಲ್ ಆಗಿ ಒಂಥರ ಮಾತಾಡ್ದಂಗೆ ಅನ್ನಿಸ್ತು ಅಲ್ಲಿ. ಅದಾದ್ಮೇಲೂ ಸಮ್ವೇರ್ ಆ ಮ್ಯೂಸಿಕ್ ಬರುತ್ತೆ. ನನ್ ಯಾರಿಗೂ ಆಚೆ ಹೋಗಿ ಡಾನ್ಸ್ ಮಾಡೋದು ಆ ಎನರ್ಜಿ ಇರ್ತಿತ್ತು ಅವತ್ತು. ಎಲ್ಲಾರ್ಗೂ ಹೋಗ್ಬಿಟ್ಟು ಕೈ ಕೊಟ್ಬಿಟ್ಟು ಹಗ್ ಮಾಡ್ತೀನಿ. ಐ ಸಮ್ವೇರ್ ಫೆಲ್ಟ್ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನೀವು ಹೋದ್ಮೇಲೆ ರಘು ಅವ್ರು ಹೇಳ್ತಾ ಇರ್ತಾರೆ, ಅಂದ್ರೆ ನೈಟೇ ಸ್ವಲ್ಪ ಅವ್ನು ಹೇಳ್ತಾ ಇದ್ದ, ಅಂದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ. ಹಿಂದಿನ ದಿನ ಏನಾಗುತ್ತೆ, ಎಲ್ಲ ರಘು ಸರ್ ಸೇಫ್ ಆಗ್ತಾರೆ. ಅವ್ರು ಸೇಫ್ ಆದ ತಕ್ಷಣ ಅವ್ರ ಎನರ್ಜಿ ಹೆಂಗಿರುತ್ತೆ ಅಂತ ನೋಡ್ತೀವಲ್ಲ. ರಘುವಣ ಸೇಫ್ ಆಗಿಬಿಟ್ರಿ ನೀವು ಅಂದ್ಬಿಟ್ಟು. ಇನ್ ಕೇಸ್ ನಾಳೆ ಹೊಟ್ಟೋದ್ರೆ ನಂಗೆ ನಿಮ್ದು ಆಮ್ಲೆಟ್ ಅದು ಪೊಟ್ಯಾಟೊ ರೆಸಿಪಿ ಇದೆ ಅವ್ರದ್ದು, ಅದು ತಿನ್ನಕ್ ಸಿಗಲ್ಲ, ಒಂದ್ಸತಿ ಮಾಡ್ಕೊಟ್ಬಿಡಿ ಅಂದ್ಬಿಟ್ಟು ನಾನೇ ಹೇಳ್ತೀನಿ ಅದನ್ನ. ಕಿಚನ್ ಅಲ್ಲಿ ಹೋಗ್ತೀವಿ, ಎಲ್ಲರೂ ಸ್ಲ್ಯಾಬ್ ಮೇಲೆ ಕೂತ್ಕೊಂಡ್ಬಿಡ್ತೀವಿ. ನಾನು, ಧನು, ಅಶ್ವಿನಿ ಮ್ಯಾಮು ಸ್ಲ್ಯಾಬ್ ಮೇಲೆ ಹತ್ಬಿಡ್ತಾರೆ. ಎಲ್ಲ ಕೂತ್ಕೊಂಡು ತಿಂತೀವಿ. ನನ್ಗೆ ಅಲ್ಲೂ ಸಮ್ವೇರ್ ಅನ್ನಿಸ್ತಿತ್ತು, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟುಮಾರೋ, ಇಲ್ಲ ಅಂದ್ರೆ ಇದೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಫೀಲಿಂಗ್ ಇರ್ತಿತ್ತು. ಯಾಕಂಗ ಅನ್ಸ್ತು ಅಂತ ಸೂರಜ್ ಅವರಿಗೆ? ನೋ ಐಡಿಯಾ. ನನ್ಗೆ ಯಾವಾಗ್ಲೂ ಇಲ್ಲಿ ಬರ್ಬೇಕಾದ್ರೂ ನಂಗೆ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿರ್ಲಿಲ್ಲ ಅವಾಗ. ಬಟ್ ಸಮ್ವೇರ್ ಐ ಯೂಸ್ ಟು ಫೀಲ್ ಓಕೆ, ಐ ಮೇಡ್ ಫಾರ್ ಸಮಥಿಂಗ್ ಮೋರ್. ನನಗೆ ಏನ್ ಮಾಡ್ತಾ ಇದೀನಿ, ಇನ್ನೂ ಏನೋ ಮಾಡ್ತೀನಿ ಅನ್ನೋ ಫೀಲಿಂಗ್ ಇರ್ತಾನೆ ಇತ್ತು. ಅದ್ ನನಗೆ ಇಲ್ಲಿ ಹೊರಗೆ ಬರ್ತೀನಿ ಅನ್ನೋ ಫೀಲಿಂಗ್ ಇತ್ತು ಅಂತ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದ್ಯಾಟ್. ಬಟ್ ಎಲ್ಲೋ ಒಂದ್ ಕಡೆ ಅನ್ಸಕ್ ಶುರು ಆಗಿತ್ತು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇನ್ ಕೇಸ್ ಇಫ್ ಐ ಗೋ ಔಟ್ಸೈಡ್ ನನಗೆ ಇದೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ರಘು ಸರ್ಗೂ ಹೇಳಿದೆ. ಸರ್ ಅದು ಮಾಡ್ಕೊಟ್ಬಿಡಿ. ಅವರೆಲ್ಲ ಜೋಕಾಗಿ ತೊಗೊಂಡ್ಬಿಟ್ರು. ಎಲ್ಲರೂ ಲೈಕ್ ನೀನೆಲ್ಲೋ ಹೋಗ್ತೀಯ, ನೀನು ಯಾಕೆ, ದೇ ಹ್ಯಾಡ್ ನೋ ರೀಸನ್ಸ್ ನಾನು ಆಚೆ ಹೋಗ್ತೀನಿ ಅಂತ. ಸೊ ಹಂಗೆ ಅವ್ರು ಮಾಡ್ಕೊಡ್ತಾರೆ, ತಿಂತೀವಿ. ಬೆಳಿಗ್ಗೆ ಮ್ಯೂಸಿಕ್ಕು ಮುಂಚೆ ಎದ್ದೇಳ್ತೀನಿ. ಅವಾಗಲೂ ನಾನು ಹುಡಿ ಯೂಶ್ವಲಿ ಹೆಂಗಿರ್ತೀನಿ ಹಂಗೆ ಹೋಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ ನಾವು. ಬಟ್ ಅವತ್ತು ನಾನು ಹೋಗಿ ಜಾಕೆಟ್ ಹಾಕೊಂಡ್ಬರ್ತೀನಿ. ಬಿಕಾಸ್ ನಾನು ಆಚೆ ಹೋಗ್ತೀನಿ ಅಂದ್ರು ಈಗ ಮಾರ್ನಿಂಗ್ ಎವಿಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾರೆ ಅಂದ್ಬಿಟ್ಟು ಜಾಕೆಟ್ ಹಾಕೊಂಡಿರ್ತೀನಿ. ಆಚೆ ಬರ್ತೀನಿ, ಅದು ರೊಟೇಟಿಂಗ್ ಥಿಂಗ್ ಇಟ್ಟಿದ್ರಲ್ಲ, ಸೆಂಟ್ರಲ್ ನಂದೇ ಫೋಟೋ ಇತ್ತು. ನಂಗೆ ಅಲ್ಲೂ ಅದು ನೋಡಿದ ತಕ್ಷಣ ಇದು ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ ಇವತ್ತು, ಎಲ್ಲ ಸಿಂಕ್ ಆಗ್ತಾ ಇದೆ ಅಲ್ಲಲ್ಲೇ ಅಂತ ಅಲ್ಲಿ ಬಂದು ನಿಂತ್ಕೊಂಡಾಗ್ಲು. ಬಟ್ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ, ಬಿಕಾಸ್ ಆ ರೊಟೇಟಿಂಗ್ ಥಿಂಗ್ ಅಲ್ಲಿ ಯಾರು ಕೂಡ ಹೋಗ್ಬೋದು ಅಂತ. ಹತ್ತಿದ್ದೀನಿ, ಫಸ್ಟ್ ಅದು ರೊಟೇಟ್ ಆಗತ್ತೆ, ಯಾರೋ ಇಳಿತಾರೆ, ನಂಗೆ ಸೌಂಡ್ ಕೇಳಿಸ್ತು, ಓ ಯಾರೋ ಹೋದ್ರು ಅಂತ. ನಾನು ಈಗ ಓಕೆ ಸ್ವಲ್ಪ ರಿಲೀಫ್ ಆಯ್ತು. ನೆಕ್ಸ್ಟ್ ಇನ್ನೊಂದು ರೌಂಡ್ ಇರುತ್ತೆ, ಅಲ್ಲಿ ಈ ಫೀಲಿಂಗ್ ಬರುತ್ತೆ ಪುನಃ, ಬಟ್ ಏನ್ ಬೇಕಾದ್ರೆ ಆಗ್ಬೋದು ಅಂತ. ಬಟ್ ಇಳಿದಾಗ ನಂಗೆ ಒಂಚೂರು ಕಾನ್ಫಿಡೆನ್ಸ್ ಬಂತು, ಓ ಯಾರೋ ಹೋದ್ರು ಅಂತ. ಬಟ್ ಪುನಃ ರೊಟೇಟಿಂಗ್ ತಿಂಗಳಲ್ಲಿ ಪುನಃ ಯಾರೋ ಹೊತ್ಕೊಂಡ್ರು. ನಂಗೆ ಯಾರೋ ಒಂದು ಗೊತ್ತಾಗ್ಲಿಲ್ಲ. ಬಟ್ ಸೈಡ್ ಅಲ್ಲಿ ಒಂದು ವಾಯ್ಸ್ ಬಂತು, ಜೈ ಮಹಾಕಾಳ ಅಂತ. ಓ ಅಣ್ಣ ವಾಪಸ್ ಹತ್ಬಿಟ್ಟ ಇವನು. ಈಗ ಪುನಃ ನೆಕ್ಸ್ಟ್ ಯಾರು ಬೇಕಾದ್ರೆ ಹೋಗ್ಬೋದು ಅಂದ್ಬಿಟ್ಟು ಇನ್ನೊಂದು 2 ರೌಂಡ್ ಆಗತ್ತೆ. ದೆನ್ ಐ ಗಾಟ್ ಡೌನ್. ಐ ವಾಸ್ ಲೈಕ್ ಓಕೆ, ಜರ್ನಿ ಮುಗೀತು ನಂದು. ಆ ಬ್ಲೈಂಡ್ಸ್ ಹಾಕಿದ್ರು. ಓಕೆ, ನೀವು ಹೊರಗೆ ಬಂದಾಗ ರಾಶಿಕಾ ಮತ್ತೆ ರಕ್ಷಿತಾ ತುಂಬಾ ಅಳ್ತಾ ಇರ್ತಾರೆ. ಮನೆಯಲ್ಲಿ ಬಹುಶಃ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದು ಅವರಿಬ್ರೆ ಅನ್ಸತ್ತೆ. ಅಂಡ್ ನೆನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿದಿರ ಇಲ್ವೋ ಗೊತ್ತಿಲ್ಲ, ರಾಶಿಕಾ ಒಂದ್ ಮಾತು ಹೇಳ್ತಾರೆ, ಅಂದ್ರೆ ನಂಗೆ ಗೊತ್ತಿಲ್ಲ ಯಾಕೆ ನಾನು ಸೂರಜ್ ಜೊತೆ ಮಾತಾಡ್ಲಿಲ್ಲ ಅಂತ, ಬಟ್ ನಾನು ಇವತ್ತು ಅವನ್ನ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಅಂತ. ಯಾವ ಕಾರಣಕ್ಕೆ ನೀವು ಮಾತಾಡ್ತಿರ್ಲಿಲ್ಲ ಅಂತ? ಇಲ್ಲ ಅವತ್ ಮಾತ್ರ ಪರ್ಟಿಕ್ಯುಲರ್ ಡೇ ಮಾತಾಡಿಲ್ಲ? ಅದು ಏನಾಯ್ತು ಅಂದ್ರೆ, ಅದು ಪಾಸ್ ಪ್ಲೇ ಥಿಂಗ್ ಆಗ್ತಾ ಇತ್ತು. ರಾಶಿಕಾ ಫುಲ್ ರೆಡಿ ಆಗಿರ್ತಾಳೆ ಒಂದಿನ,
ಬಟ್ ನಾವು ಸ್ವಲ್ಪ ಮಾತಾಡೋದು ನಮ್ಗೆ ಹೆಂಗ್ ಅನ್ನಿಸ್ಬಿಟ್ಟಿತ್ತು ಅಂದ್ರೆ ಲೈಕ್ ಎಲ್ರ ಜೊತೆ ಮಿಂಗಲ್ ಆಗ್ಬಿಡೋಣ, ಫ್ಯಾಮಿಲಿ ವೀಕ್ ಬೇರೆ ಇದೆ ಅಂಡ್ ಅಟ್ಮಾಸ್ಫಿಯರ್ ಅಷ್ಟು ಲೈವ್ಲಿ ಆಗಿತ್ತು ಮನೆಯಲ್ಲಿ. ಯಾರಿಗೂ ಈಗ ಫಸ್ಟ್ ಮನೆಗೆ ಎಂಟರ್ ಆದಾಗ ಎಲ್ಲರೂ ಓಪನ್ ಮೈಂಡೆಡ್ ಆಗಿ ಹೆಂಗ್ ಇರ್ತಿದ್ವಿ ಸೇಮ್ ಫೀಲಿಂಗ್ ಬಂತು. ಬಿಕಾಸ್ ಎಲ್ಲ ಫ್ಯಾಮಿಲೀಸ್ ಬಂದಾಗ ನಮಗೆ ಓಕೆ ಫ್ರೆಶ್ ಫೇಸಸ್ ಬರ್ತಾ ಇದೆ, ಸೊ ವಿ ಹ್ಯಾಡ್ ದಟ್ ಬಾಂಡಿಂಗ್. ಒಂದು ಫ್ಯಾಮಿಲಿ ಅಂತ ಬಂದಾಗ ಈ ಗಿಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರೂ ಬಂದಾಗ ಗಿಲ್ಲಿ ಜೊತೆ ಅಷ್ಟು ಕನೆಕ್ಷನ್ ಇಲ್ಲ ಅಂದ್ರೆ ಅವ್ರ ತಂದೆ ಜೊತೆ ಕನೆಕ್ಷನ್ ಆಗ್ಬಿಡೋದು. ಸೊ ಅವ್ರ ತಂದೆ ಜೊತೆ ಮಾತಾಡ್ತಿದ್ದಾಗ ಗಿಲ್ಲಿ ಜೊತೆ ಮಾತಾಡೋಕೆ ಶುರು ಮಾಡ್ಬಿಡ್ತಿದ್ವಿ. ಸೊ ಹಂಗೆ ಆ ಎನ್ವೈರ್ಮೆಂಟ್ ಇತ್ತು. ಬಟ್ ಪಾಸ್ ಪ್ಲೇ ಬಂದಾಗ ಏನಾಯ್ತು, ಅದು ಮೇಕಪ್ ಎಲ್ಲ ಮಾಡೋದೆಲ್ಲ ಬಂತಲ್ಲ, ಅವ್ಳಿಗೆ ಸ್ವಲ್ಪ ಬೇಜಾರಾಗೋಯ್ತು. ಬಿಕಾಸ್ ಅವಳು ಹೇಳ್ತಾ ಇದ್ಲು ಬೇಡ 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 ಅಂತ. ಬಟ್ ನಾನು ಹೋಗ್ಬಿಟ್ಟು ಸ್ವಲ್ಪ ಓವರ್ ಆಗೇ ಮಾಡ್ಬಿಟ್ಟೆ ಅವಳಿಗೆ. ಅಂಡ್ ರಘು ಸರ್ ಮಾಡುವಾಗ್ಲೂ ನಾನೋಗಿ ರಘು ಸರ್ಗೆ ಏನ್ ಸರ್ ಮಾಡಿದ್ದೀರಾ, ಏನಿದು ನಿಮ್ಮ ಕಲೆ ಇನ್ನೂ ತೋರಿಸ್ಬೇಕು ನೀವು ಅಂದ್ಬಿಟ್ಟು ಜಾಸ್ತಿ ಮಾಡಿಸ್ಬಿಟ್ಟೆ. ಅಲ್ಲಿ ಸ್ವಲ್ಪ ಫ್ರಿಕ್ಷನ್ ಕ್ರಿಯೇಟ್ ಆಗೋಯ್ತು ನನಗೂ ರಾಶಿಗೂ. ಅದಂಗೆ ಆ ಫ್ಯಾಮಿಲಿ ವೀಕಲ್ಲಿ ಸ್ವಲ್ಪ ಎಲ್ಲಾ ಕಡೆ ಅಮಾಸೆ ಆಗ್ಬಿಡ್ತು. ಎಕ್ಸಾಕ್ಟ್ಲಿ, ತಮಾಷೆ ಮಾಡೋಕು ಅಮಾಸೆ ಆಗ್ಬಿಡತ್ತೆ. ಅದನ್ನೇ ಸ್ವಲ್ಪ ಸ್ವಲ್ಪ ಮಾತು ಕಮ್ಮಿ ಆಗ್ತಾ ಬರ್ತಿರ್ತು. ಬಟ್ ನಮ್ಗೆ ಗೊತ್ತಿತ್ತು ಯಾಕೆ ಏನು ಸೀರಿಯಸ್ ಇಲ್ಲ ಆ ವಿಷಯಕ್ಕೆ. ಬಟ್ ಎಲಿಮಿನೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿತ್ತು, ಅದೇ ಮೇಂಟೈನ್ ಆಗ್ತಿತ್ತು. ಅದು ಪ್ರೀವಿಯಸ್ ನೈಟು ನಾವು ಮಾತಾಡ್ತೀವಿ, ನಾವು ಹೇಳ್ತೀವಿ ಆ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನೀವು ಏನಾರು ಅಫೆಂಡ್ ಆಗಿದ್ರೆ ಏನಾರು ಆಗಿದ್ರೆ ಐ ಆಮ್ ಸಾರಿ ಅಂತ ನಾನು ಅಲ್ಲೇ ಕೇಳ್ಬಿಟ್ಟಿರ್ತೀನಿ. ಬಟ್ ಮಾತು ಕಮ್ಮಿನೇ ಇರ್ತಿತ್ತು. ಬಟ್ ನೆಕ್ಸ್ಟ್ ಡೇನು ಮಾತಾಡೋಕೆ ಸಿಗಲ್ಲ. ಸೊ ಮೇ ಬಿ ಅದಕ್ಕೆ ಅವರು ತುಂಬಾ ಇಮೋಷನಲ್ ಆದ್ರು ಅನ್ಸುತ್ತೆ. ಓಕೆ, ಇದೇ 17 days ಹಿಂದೆ ಸೂರಜ್ ಯಾರು ಅಂತ ಕೆಲವು ಜನಗಳಿಗೆ ಗೊತ್ತಿತ್ತು. ಅದು ಯಾರಂದ್ರೆ ನಿಮ್ಮ ಕಾಂಟೆಂಟ್ನ ಫಾಲೋ ಮಾಡ್ತಾ ಇದ್ದವ್ರು ಇನ್ಸ್ಟಾಗ್ರಾಮ್ನಲ್ಲಿ. ಇವತ್ತಿಗೆ ನೀವು ಕರ್ನಾಟಕದ ಎಲ್ರಿಗೂ ಗೊತ್ತಾಗಿದ್ರೆ ಬಿಗ್ ಬಾಸ್ ಯಾರ್ಯಾರೆಲ್ಲ ಫಾಲೋ ಮಾಡಿದವ್ರು ಎಲ್ರಿಗೂ ಸೂರಜ್ ಯಾರು ಅನ್ನೋದು ಗೊತ್ತು. ಸೊ ನೀವು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದು ಹೇಗೆ ಅಂತ, ಯಾಕಂದ್ರೆ ಒಬ್ಬ ಕಾಮನ್ ಮ್ಯಾನು, ಅಲ್ಲೆಲ್ಲ ಸೆಲೆಬ್ರಿಟಿಗಳಿರೋದು, ನೀವು ಹೇಗೆ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದು ಅಂತ? ಗಾಡ್ಸ್ ಪ್ಲಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಹೆಂಗೆ ಅಂದ್ರೆ ಮ್ಯಾಮ್, ಇದು ಆಪರ್ಚುನಿಟಿ ಹೆಂಗೆ ಬಂತು ಅಂತಲೂ ನಂಗೆ ಗೊತ್ತಿಲ್ಲ. ಬಿಕಾಸ್ ನಾನು ಹೆಂಗೆ ಅಂದರೆ ನಾನು ಜಾಬ್ ಕ್ವಿಟ್ ಮಾಡ್ತೀನಿ. ಬಿಕಾಸ್ ನನಗೆ ತುಂಬ ಸ್ಟ್ರೆಸ್ಫುಲ್ ಆಗಿಬಿಟ್ಟಿತ್ತು. ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಇಲ್ಲೂ ಅಷ್ಟೇ ನಿದ್ದೆ ಮೇನ್ಲಿ ಬರ್ತಾನೆ ಇರಲಿಲ್ಲ ನನಗೆ. ಬಿಕಾಸ್ ಆಫ್ ನೈಟ್ ಶಿಫ್ಟ್ ಕೆಲಸ ಮಾಡಿದ್ರೆ ನೈಟ್ ಆಕ್ಟಿವ್ ಆಗ್ತೀನಿ, ಡೇ ಟೈಮ್ ಫುಲ್ ಲೆಥಾರ್ಜಿಕ್ ಫೀಲ್ ಆಗ್ತಿತ್ತು. ಸೊ ನೈಟ್ ಶಿಫ್ಟ್ ಕೆಲಸ ಮಾಡ್ತಿರ್ತೀನಿ ಆ್ಯಂಡ್ ಆಲ್ಸೋ ಸೈಮಲ್ಟೇನಿಯಸ್ ಆಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೆ. ಜಸ್ಟ್ 2 months ಆಗಿತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ. ಅಷ್ಟರಲ್ಲಿ ಐ ಟು ಗೆಟ್ ಗುಡ್ ರೆಸ್ಪಾನ್ಸ್, ಎಲ್ಲ ಜನ ಎಲ್ಲ ಇಷ್ಟಪಡ್ತಿದ್ರು. ಆ್ಯಂಡ್ ಒಂದು ಪಾಯಿಂಟಲ್ಲಿ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಅದೇ ಹೇಳಿದ್ನಲ್ಲ, ಒಂದು ಗಟ್ ಫೀಲಿಂಗ್ ಇತ್ತು. ನಾನು 9 to 5 ಜಾಬ್ ನನಗೆ ಯಾಕೋ ಆಗ್ತಾ ಇಲ್ಲ, ರಿಸ್ಕ್ ತೊಗೊಂಡ್ರೆ ಇವಾಗ ತೊಗೋಬೇಕು. ಡೌನ್ ದ ಲೈನ್ ಇನ್ನೊಂದು 3-4 years ಆದಮೇಲೆ ಕಮಿಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಅವಾಗ ರಿಸ್ಕ್ ತೊಗೊಳಕ್ಕೆ ಆಗಲ್ಲ ಅಲ್ಲ. ಸೊ ಆ ಪಾಯಿಂಟಲ್ಲಿ ಅನ್ನಿಸ್ತು ರಿಸ್ಕ್ ತೊಗೊಂಬಿಡೋಣ ಅಂತ. ಬಟ್ ಮನೇಲಿ ಹೇಳೋಕ್ಕೆ ಧೈರ್ಯ ಇರಲಿಲ್ಲ. ಬಿಕಾಸ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ಸ್ವಲ್ಪ ಅಲ್ಲ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲೆ ಬಂದ್ಬಿಟ್ಟಿತ್ತು ಆಲ್ರೆಡಿ. ಬಟ್ ನನಗೆ ಸೈಮಲ್ಟೇನಿಯಸ್ ಆಗಿ ಸೋಷಿಯಲ್ ಮೀಡಿಯಾ ಥ್ರೂ ನಾನು ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಿದ್ದೆ. ಸೊ ಅಲ್ಲಿ ಸ್ವಲ್ಪ ಇನ್ಕಮ್ ಎಲ್ಲ ಬರ್ತಿತ್ತು. ಸೊ ಐ ವಾಸ್ ಒಂದು ಹೋಪ್ ಇತ್ತು, ಇನ್ ಕೇಸ್ ನನ್ನ ಜಾಬ್ ಕ್ವಿಟ್ ಮಾಡಿದ್ರು ಐ ಕ್ಯಾನ್ ಸಮ್ ಹೌ ಮ್ಯಾನೇಜ್ ಅಂತ ಇನಿಷಿಯಲ್ ಡೇಸ್. ಸೊ ನಾನು ಜಾಬ್ ಕ್ವಿಟ್ ಮಾಡಿದೆ. ಕ್ವಿಟ್ ಮಾಡಿಬಿಟ್ಟು ಮನೇಲಿ ಹಂಗೆ ಮಲ್ಕೊಂಡಿದ್ದೆ ಬೆಡ್ ಮೇಲೆ, ಯೋಚನೆ ಮಾಡ್ಕೊಂಡು ಏನಪ್ಪ ಕ್ವಿಟ್ ಮಾಡೋದು ಮಾಡಿಬಿಟ್ಟಿದ್ದೀನಿ, ನೆಕ್ಸ್ಟ್ ಏನಾಗುತ್ತೆ. ಆ ಮೂಮೆಂಟಲ್ಲಿ ಅಮ್ಮಂಗೂ ಹೇಳಿರಲಿಲ್ಲ, ಮನೇಲಿ ಯಾರಿಗೂ ಗೊತ್ತಿಲ್ಲ ಜಾಬ್ ರಿಸೈನ್ ಮಾಡಿದ್ದೀನಿ ಅಂತ. ನೈಟ್ ಕೆಲ್ಸದ ಟೈಮಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿ ಸುಮ್ಮನೆ ನಾಟಕ ಆಡೋದು. ಒಂದು 2-3 days ಅದಾಯ್ತು. ಅದಾದ್ಮೇಲೆ ಒನ್ ಡೇ ಲಿಟ್ರಲಿ ಫ್ಯಾನ್ ಆನ್ ಆಗಿ ತಿರುಗ್ತಾ ಇದೆ, ನಾನು ಮಲ್ಕೊಂಡು ಮೇಲ್ ನೋಡ್ತಾ ಇದ್ದೀನಿ. ರ್ಯಾಂಡಮ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ DM ಬರುತ್ತೆ, ಆ ಪರ್ಸನ್ ಹೆಸರೆಲ್ಲ ಇದೆ. ಸೊ ಅದನ್ನ ನೋಡ್ತೀನಿ. ಅವ್ರು ಡೈರೆಕ್ಟ್ ಆಗಿ ಹೇಳಲ್ಲ ನನಗೆ ಬಿಗ್ ಬಾಸ್ ಹಂಗೆ ಹಿಂಗೆ ಅಂತ. ಜಸ್ಟ್ ಅವರು ಹಿಂಟ್ ಕೊಡ್ತಾರೆ, ನಾವು ಮಾತಾಡಬೇಕು ನಿಮ್ಮ ಜೊತೆ. ಡೈರೆಕ್ಟ್ ಆಗಿ ಹೇಳಲಿಲ್ಲ ಅವರು, ಚಾನಲ್ ಹೆಸರು ತಗೊಳ್ಳಲ್ಲ ಅವರು, ಏನೂ ಹೇಳಲ್ಲ, ಮಾತಾಡಬೇಕು ನಿಮ್ಮ ಜೊತೆ ಅಂತ ಹೇಳ್ತಾರೆ. ನಾನು ಏನೋ ಕೊಲಾಬ್ ಇರ್ಬೋದು, ಸಮಥಿಂಗ್ ಲೈಕ್ ದಟ್ ಅಂದ್ಬಿಟ್ಟು ನಾನು ಕಾಂಟ್ಯಾಕ್ಟ್ ಎಲ್ಲ ಶೇರ್ ಮಾಡ್ತೀನಿ. ಬಿಕಾಸ್ ಅವ್ರ ಪ್ರೊಫೈಲ್ ನೋಡ್ತೀನಿ, ಇಟ್ ವಾಸ್ ಕ್ವೈಟ್ ಪ್ರಾಮಿಸಿಂಗ್. ಸೊ ನನ್ನ ನಂಬರೆಲ್ಲ ಎಕ್ಸ್ಚೇಂಜ್ ಆಗುತ್ತೆ, ಅವ್ರ ಜೊತೆ ಮಾತಾಡ್ತೀನಿ. ಅವ್ರಿಗೆ ಓಕೆ ನನ್ನ ಸ್ಟೋರಿ ಸ್ವಲ್ಪ ಐ ಡೋಂಟ್ ನೋ, ಶಿ ವಾಸ್ ಇಂಪ್ರೆಸ್. ಸೊ ಅದೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಇನ್ನೊಬ್ರಿಗೆ ನಂಬರ್ ಪಾಸ್ ಮಾಡ್ತಾರೆ, ಅವ್ರ ಜೊತೆ ಮಾತಾಡ್ತೀನಿ. ಆ್ಯಂಡ್ ಬಿಗ್ ಬಾಸ್ ಅಂತ ಎಲ್ಲೂ ರಿವೀಲ್ ಮಾಡಿರಲ್ಲ, ಕಲರ್ಸ್ ಜೊತೆ ಕೊಲಾಬ್ ಅಂತ ಹೇಳ್ತಾರೆ. ಕೊಲಾಬ್ ಅಂತ ಹೇಳಿದಾಗ ಲೈಕ್ ಏನೋ ಆಡ್ ಇರ್ಬೋದು, ಸಮಥಿಂಗ್ ಲೈಕ್ ದಟ್, ಏನೋ ಪ್ರಮೋಷನ್ ಸಣ್ಣ ಪುಟ್ಟದ ಏನೋ ಒಂದಿರ್ಬೋದು ಅಂತ. ಬಟ್ ಅಲ್ಲೂ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು, ಬಿಗ್ ಬಾಸ್ ಇರ್ಬೋದು. ಬಿಕಾಸ್ ಕಲರ್ಸ್ ಅಂತ ಬಂದಾಗ ಸೀಸನ್ ಬೇರೆ ನಡೀತಿದೆ.
ಬಟ್ ನನ್ ಮೇಲೆ ನನ್ಗೆ ನಂಬಿಕೆ ಇರ್ಲಿಲ್ಲ. ನನ್ ಯಾಕೆ ಗುರು ಕರೀತಾರೆ, ಬಿಗ್ ಬಾಸ್ ನಾನ್ ಯಾಕೆ ಹೋಗ್ತೀನಿ, ಸೋಷಿಯಲ್ ಮೀಡಿಯಾದಲ್ಲೂ ಹ್ಯೂಜ್ ಫಾಲೋಯಿಂಗ್ ಇರ್ಲಿಲ್ಲ ಇನಿಷಿಯಲ್. ಐ ಥಿಂಕ್ ನೀವು ಬಿಗ್ ಬಾಸ್ ಹೋದಾಗ ನಿಮಗೆ 21,000 ಏನೋ ಇದ್ರೆ ಅನ್ಸುತ್ತೆ ಅಷ್ಟೇ ಅಲ್ಲ. 18,000. ಓಕೆ. ಸ್ಕ್ರೀನ್ಶಾಟ್ ಇದೆ. ಬಹುಶಃ ನಾನ್ ನೋಡುವಾಗ 21 ಇದ್ರೆ ಅನ್ಸುತ್ತೆ ಹಾಗಿದ್ರೆ. ಬೈ ದ ಟೈಮ್ ನಂದು ಪ್ರೋಮೋ ಆಚೆ ಬಂದಾಗ್ಲೇನೆ ಒಂದು ನಾನು ಯಾರು ಅಂತ ಗೆಸ್ ಮಾಡೋರೇ ಬಂದ್ಬಿಟ್ಟಿದ್ರು ಅಲ್ಲಿ. ಸೊ ಆ ಟೈಮಲ್ಲಿ ಏನಾಯ್ತು, ಕೇಳಿದ್ರು, ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಯ್ತು, ಮಾತಾಡಿದೆ. ಆ್ಯಂಡ್ ಬಿಗ್ ಬಾಸ್ ಅಂತ ರಿವೀಲ್ ಮಾಡಲ್ಲ ಅವರು. ಅದಾದ್ಮೇಲೆ ಅವರು ಕಾಲಲ್ಲಿ ಮಾತಾಡಿದಾಗ ತುಂಬ ಕಾಮ್ ಆಗಿದ್ದೀರಾ, ತುಂಬ ಕಂಪೋಸ್ಡ್ ಆಗಿದ್ದೀರಾ ಅಂತೆಲ್ಲ ಒಪಿನಿಯನ್ ಬರುತ್ತೆ ಅವ್ರಿಗೆ. ಬಟ್ ಡೈರೆಕ್ಟಾಗಿ ನಾನು ಅವ್ರು ನೋಡಿರಲಿಲ್ಲ, ಮಾತಾಡಿರಲಿಲ್ಲ, ಬಿಗ್ ಬಾಸ್ ಅಂತ ರಿವೀಲ್ ಕೂಡ ಆಗಿರಲಿಲ್ಲ. ದೆನ್ ಓಕೆ, ಹೋಗ್ತಾ 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 ಎಂಡಲ್ಲಿ ಹೇಳ್ತಾರೆ, ದಿಸ್ ಇಸ್ ಆ್ಯಕ್ಚುಲಿ ಬಿಗ್ ಬಾಸ್ಗೋಸ್ಕರ ಕಾಲ್ ಅಂತ. ಅಷ್ಟೊತ್ತಿಗೆ ಸೀಸನ್ ಶುರು ಆಗಿತ್ತಾ? ನನಗೆ ಎಂಟ್ರಿಗೂ ಒಂದು ವಾರದ ಹಿಂದೆ ನಡೆದಿದ್ದು. ಓಕೆ, ಅಂದ್ರೆ 2 ವೀಕ್ಸ್ ಆಗಿತ್ತು ಆಲ್ರೆಡಿ. 2 ವೀಕ್ಸ್, 2 ವೀಕ್ಸ್ ಆಗೋಗಿತ್ತು. ಬಿಗ್ ಬಾಸ್ ಮನೇಲೆಲ್ಲ ತುಂಬಾ ಫಾಲೋ ಮಾಡ್ತಾರೆ, ಅಮ್ಮ ಎಲ್ಲ ನೋಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಇವರು ಬಿಗ್ ಬಾಸ್ ಅಂತ ಹೇಳ್ತಾರೆ. ನಂಗೆ ಅವಾಗ ಅನ್ಸುತ್ತೆ, ಇಲ್ಲ ಇದು ಯಾವ್ದೋ ಸ್ಕ್ಯಾಮ್ ಕಾಲ್ ಅಂತ. ನಾನು ಅಲ್ಲೂ ನಂಬಲ್ಲ. ಬಿಗ್ ಬಾಸ್ ಅಂತ ಎಲ್ಲಿ ಹೆಸರು ಬರುತ್ತೆ ಅವಾಗ ಇಲ್ಲ ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ನಾನು ನಂಬಲಿಲ್ಲ ಸ್ಟಾರ್ಟಿಂಗ್. ಬಟ್ ಅವ್ರ ಹೆಸರು, ಅವ್ರ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದಾಗ ಇಲ್ಲ 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 ಇದು ಏನೋ ಇದೆ ಇದು ಅಂದ್ಕೊಂಡು ನಂಬ್ಕೊಂಡೆ. ಅವ್ರೇನು ಕನ್ಫರ್ಮೇಶನ್ ಕೊಡಲ್ಲ, ಏನೂ ಇಲ್ಲ, ಸುಮ್ಮನೆ ಆಪ್ಷನ್ ಆಗಿ ಒಂದು ನೋಡ್ತಾ ಇದೀವಿ, ಚೆಕ್ ಮಾಡ್ತಾ ಇದೀವಿ ನೀವು ಹೆಂಗೆ ಅಂತ ಆಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಮನೇಲಿ ಹೇಳಿಲ್ಲ. ಅವಾಗ್ಲೂ ನಾನು ಅಮ್ಮಂಗೆ ಹೇಳಿದೆ, ಬಿಕಾಸ್ ಕೆಲಸ ರಿಸೈನ್ ಮಾಡಿರೋದು ಮನೇಲಿ ಗೊತ್ತಿಲ್ಲ. ಬಿಗ್ ಬಾಸ್ ಹೋಗ್ತೀನಿ ಅಂದ್ರೆ ಇವನೇನೋ ತಮಾಷೆ ಮಾಡ್ತೀನಿ, ಐ ಡಿಂಟ್ ವಾಂಟ್ ಟು ಮೇಕ್ ಅ ಫೂಲ್ ಔಟ್ ಆಫ್ ಮೈ ಸೆಲ್ಫ್. ಸೊ ನಾನು ಅಮ್ಮಂಗೂ ಹೇಳಿಲ್ಲ. ನಾನು ಫ್ರೆಂಡ್ ಏನು ಮಾಡ್ತೀವಿ, ಸ್ಟುಡಿಯೋಗೆ ಬರ್ತೀವಿ, ಜಾಲಿವುಡ್ಗೆ ಬಂದು ಅಲ್ಲಿ ನಾವು ಡೈರೆಕ್ಟರ್ ಅವ್ರು ಇವರೆಲ್ಲ ಬಂದು ಮೀಟ್ ಮಾಡ್ತಾರೆ. ಆ್ಯಂಡ್ ಆ ಎಂಡಮೋಲ್ ಟೀಮ್ ಅವರೆಲ್ಲ 1-2 ರೌಂಡ್ ಬಂದು ಮೀಟ್ ಮಾಡಿ ಹೋಗ್ತಾರೆ. ದೇರ್ ಆಲ್ಸೋ ದೇ ವರ್ ಲೈಕ್, ಸರ್ ನೀವು ತುಂಬ ಕಾಮು, ತುಂಬ ಒಂಥರ ಕಂಪೋಸ್ಡ್ ಆಗಿ ಸೈಲೆಂಟ್ ಆಗಿದ್ದೀರಾ, ಈ ಶೋ ನಿಮಗೆ ಸೂಟ್ ಆಗಲ್ಲ ಅಂತನೇ ಹೇಳ್ತಾರೆ. ಬಟ್ ಐ ಡೋಂಟ್ ನೋ ವಾಟ್ ದೇ ಸಾ, ಕನ್ಫರ್ಮೇಶನ್ ಕೊಡಲ್ಲ. 2 ಡೇಸಲ್ಲಿ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. 2 ಡೇಸ್ ಆದ್ಮೇಲೆ ಕಾಲ್ ಬರಲಿಲ್ಲ. ನನಗೆ ಆ ಹೋಪ್ಸ್ ಬಿಲ್ಡ್ ಆಗ್ಬಿಟ್ಟಿತ್ತು. ಏನಾರು ಇದು ಆಗ್ಬಿಟ್ರೆ ಹೆಂಗೆ ಜೀವನ, ಹಂಗೆಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಬಟ್ ಎಲ್ಲೋ ಒಂದ್ ಕಡೆ ಇದು ಹೆಂಗಂದ್ರೆ ನೆಕ್ಸ್ಟ್ ಡೇ ಟ್ರಿಪ್ಗೆ ಹೋಗೋದಿದ್ರೆ ನೈಟ್ ಎಲ್ಲ ನಿದ್ದೆ ಬರಲ್ವಾ, ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಹಂಗೆ 2 ದಿನ ಹಂಗಾಯ್ತಾ, ಕಾಲು ಬರಲ್ಲ, ಏನೂ ಬರಲ್ಲ. ನಾನು ಹೋಪ್ಸ್ ಗಿವ್ ಅಪ್ ಮಾಡಿದೆ. ನಾರ್ಮಲ್ ಲೈಫಿಗೆ ವಾಪಸ್ ಹೋದೆ. ಪುನಃ ವಾಪಸ್ ಯೋಚನೆ ಮಾಡಕ್ ಶುರು ಮಾಡಿದೆ, ಏನ್ ಮಾಡೋಣ ನೆಕ್ಸ್ಟ್ ಏನ್ ಸ್ಟೆಪ್ ತಗೋಬೇಕು ಅಂತ. 1 ವಾರ ಕಳೀತು ಹಂಗೆ. ಇನ್ನೇನು 2 ದಿನಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರಬೇಕು ಮನೆಯೊಳಗೆ. ನಾನು ಟೀ ಅಂಗಡಿಗೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಜೊತೆ ಕೂತಿದ್ದೆ. ಒಬ್ರು ಜೊತೆನೂ ಶೇರ್ ಮಾಡ್ಕೊಂಡಿರ್ಲಿಲ್ಲ. ನಂಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ನಾನು ಅಟ್ಲೀಸ್ಟ್ ಹೋಗಿದ್ದೆ ಗುರು, ನಾನು ನೋಡ್ ಕರ್ದಿದ್ರು ಗುರು ಅಂತ ಅದನ್ನಾರು ಹೇಳ್ಬೇಕಿತ್ತು. ಅಲ್ಲೋಗಿ ಟೀ ಅಂಗಡಿಲಿ ಕೂತ್ಕೊಂಡು ಅವ್ನಿಗೆ ಹೇಳ್ದೆ ಹಿಂಗೆ ಅಂತ. ಅವ್ನು ನಂಬಲಿಲ್ಲ. ಸುಮ್ಮನೆ ತಮಾಷೆ ಮಾಡ್ತಿದ್ಯಾ, ನಿನ್ ಯಾಕೆ ಕರೀತಾರೆ ಅಂತಾನೆ ಅವನು ಅಂದ. ಅವಾಗ ನಾನು ಚಾಟ್ ಎಲ್ಲ ತೋರಿಸ್ದೆ. ಅವಾಗ ಸ್ವಲ್ಪ ನಂಬ್ಕೊಂಡ ಅವ್ನು ನನ್ಗೊಂದು ಐಡಿಯಾ ಕೊಟ್ಟ. ನೀನ್ ಯಾಕೆ ಫಾಲೋ ಅಪ್ ಮಾಡ್ತಿಲ್ಲ ಅವ್ರಿಗೆ, ನೀನ್ ಯಾಕೆ ಕೇಳ್ತಿಲ್ಲ ಅಂತ ಹೇಳಿದಾಗ ನಾನು ವೈ ನಾಟ್ ಅನ್ಬಿಟ್ಟು ನಾನು ಟೆಕ್ಸ್ಟ್ ಮಾಡಿದೆ. ಕಾಲು ಕೂಡ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ, ತುಂಬಾ ಕೆಲಸ ಇರುತ್ತೆ, ಅಥವಾ ಬೇರೆಯವ್ರಿಗೆ ಆಡಿಷನ್ ಮಾಡ್ತಿರ್ತಾರೆ, ಅಥವಾ ಯಾರೋ ಸೆಲೆಕ್ಟ್ ಆಗಿರ್ಬೋದೇನೋ, ಡೆಸ್ಪರೇಟ್ ಆಗಿ ಕಾಣಿಸ್ಬಾರ್ದು ನಾನು ಅಂತ ಸುಮ್ಮನೆ ಹಾಯ್ ಸರ್ ಎನಿ ಅಪ್ಡೇಟ್ಸ್ ಆನ್ ದ್ಯಾಟ್ ಅಂದ್ಬಿಟ್ಟು ಸುಮ್ಮನೆ ಕಳಿಸ್ದೆ. ಸಡನ್ ಆಗಿ ಅವರು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ, ಈಗ ಸಂಜೆ ಒಂದು ವಿಡಿಯೋ ಕಾಲ್ ಮಾಡ್ತೀವಿ ನಿಮ್ಗೆ ಅಂತ ಹೇಳಿದ್ರು. ನಂಗೆ ಪುನಃ ಹತ್ಕೊಂಡ್ಬಿಡ್ತು. ಗುರು 1 ವಾರದಿಂದ ಯೋಚನೆ ಮಾಡ್ತಿದ್ವಿ, ಈಗ ಪುನಃ ಹೋಪ್ಸ್ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಆಮೇಲೆ 7 ಗಂಟೆಗೆ ಪುನಃ ಅವ್ರು ಕಾಲ್ ಮಾಡ್ತಾರೆ. ನೈಟ್ 10 ಗಂಟೆಗೆ ನಿಮಗೆ ವಿಡಿಯೋ ಕಾಲ್ ಮಾಡ್ತೀವಿ ಅಂತ ಇನ್ಫಾರ್ಮ್ ಮಾಡಿದ್ರು. ನೈಟ್ 10 ಗಂಟೆವರೆಗೂ ಐ ವಾಸ್ ಪ್ರಿಪೇರಿಂಗ್ ಮೈ ಸೆಲ್ಫ್. ಓಕೆ, ಲೈಕ್ ಏನು ಕೇಳ್ಬೋದು, ಏನಾಗ್ಬೋದು ಅಂತ. 10 ಗಂಟೆಗೆ ಪುನಃ ನಾರ್ಮಲ್ ಕಾಲೇ ಬಂತು. ಆ್ಯಂಡ್ ಅವ್ರು ಸರ್ ಹೇಳ್ತಾರೆ, ಬಿಗ್ ಬಾಸ್ ಸೀಸನ್ ಫಾಲೋ ಮಾಡ್ತೀರಾ? ನಾನು ಮೊದಲೇ ನೈಟ್ ಶಿಫ್ಟ್ ಮಾಡ್ತಿದ್ದೆ. ನನಗೆ ಅಷ್ಟೊಂದೆಲ್ಲ ಲೈಕ್ ಸರ್ಫೇಸ್ ಲೆವೆಲ್ ಇಂಪಾರ್ಟೆಂಟ್ ಅಮ್ಮ ಏನಾರು ಹೇಳಿದಾಗ ಓಡೋಗ್ಬಿಟ್ಟು ನೋಡೋದು ಆ ಥರ ಮಾಡ್ತಿದ್ದೆ. ಬಟ್ ಇವ್ರೇನು ಹೇಳ್ತಾರೆ, ನೀವು ಕಂಪ್ಲೀಟಾಗಿ ನೋಡ್ಕೊಂಬನ್ನಿ ಅಂದ್ಬಿಡ್ತಾರೆ. 2 ದಿನ ಟೈಮ್ ಕಂಪ್ಲೀಟಾಗಿ ಫಸ್ಟ್ ಎಪಿಸೋಡ್ 18 ಎಪಿಸೋಡ್ ಆಗೋಗಿದೆ. ಒಂದೊಂದು ಎಪಿಸೋಡು 1.5 ಗಂಟೆ. ನೈಟ್ 10 ಗಂಟೆಗೆ ಶುರು ಮಾಡಿದವನು ಬೆಳಿಗ್ಗೆ 8 ಗಂಟೆವರೆಗೂ ನೋಡಿದ್ದೀನಿ. ಎಲ್ಲ ಎಪಿಸೋಡ್ಸ್ ನೋಡ್ಕೊಂಬಂದೆ. ಆಮೇಲೆ ಪುನಃ ನೆಕ್ಸ್ಟ್ ಡೇ ಮಾರ್ನಿಂಗ್ ದೇ ಕಾಲ್ಡ್ ಮೀ ಆ್ಯಂಡ್ 10 ಗಂಟೆಗೆ ಪುನಃ ಇನ್ನೊಂದ್ಸತಿ ವಿಡಿಯೋ ಕಾಲ್ ಸೆಟಪ್ ಮಾಡಿದ್ರು. ಹಿ ಆಸ್ಕ್ ಮೀ, ಓಕೆ ಈ ಸಿಚುವೇಶನ್ಸ್ ಬರುತ್ತೆ, ಲೈಕ್ ಇನ್ ಜನರಲ್ ಈ ಥರ ಸಿಚುವೇಶನ್ಸ್ ಆದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ?
ನಾನು ಕ್ಯಾಶುವಲ್ ಆಗೇ ಆನ್ಸರ್ಸ್ ಮಾಡ್ತೀನಿ. ಲೈಕ್ ಈಗ ಇದ್ರೆ ಈ ಥರ ಮಾಡ್ಬೋದು, ನಾನು ಫಿಸಿಕಲಿ ನನ್ನ ಪೊಟೆನ್ಷಿಯಲ್ ಏನಿದೆ, ಈ ಪರ್ಸನ್ ಬಂದರೆ ನೀವೇನು ಮಾಡ್ತೀರಿ ಸರ್, ನನಗೆ ಈ ಕೆಪಬಿಲಿಟಿ ಇದೆ, ನಾನು ಈ ಥರ ಮಾಡ್ತೀನಿ. ಏನಾದ್ರು ಜಗಳ ಆದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರ ಸರ್? ನನ್ನ ಹೆಸರು ಬಂದರೆ ನಾನು ರಿಯಾಕ್ಟ್ ಮಾಡ್ತೀನಿ ಸರ್. ಸುಮ್ಮನೆ ಬೇರೆಯವ್ರ ಜಗಳಕ್ಕೆಲ್ಲ ಮೂಗು ತೂರಿಸ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ. ಆ ಥರನೇ ಹೇಳಿದೆ. ಮೇ ಬಿ ಅವಾಗಲೂ ಅವ್ರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ಆ್ಯಂಡ್ ಅವರು ಸ್ವಲ್ಪ ಕ್ವೆಶನ್ಸ್ ಕೇಳಿದ್ರು, ಲೈಕ್ ಈ ಸಿಚುವೇಶನ್ಸ್ ಬಂದರೆ ಈಗ ಗಡ್ಡ ತೆಗಿಬೇಕು, ಕುಳಿತೀವಿ ಸರ್, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಇನ್ ಕೇಸ್ ಆ ಡಿಮಾಂಡ್ ಮಾಡ್ತಿದೆ ಅಥವಾ ಯಾರಿಗಾದ್ರು ನನ್ನ ಟೀಮ್ ಗೆಲ್ಲತ್ತೆ ಆ ಥರ ಎಲ್ಲ ಬಂದರೆ ಐ ಆಮ್ ರೆಡಿ ಟು ಡೂ ಇಟ್, ಐ ಆಮ್ ಓಪನ್ ಫಾರ್ ಇಟ್ ಅಂತಲೇ ಹೇಳಿ. ಸೊ ಅವಾಗಲೂ ಕೂಡ ಅವ್ರು ಕನ್ಫರ್ಮೇಷನ್ ಕೊಡಲ್ಲ, ಮಾತಾಡ್ಬಿಟ್ಟು ನಮ್ಮ ಟೀಮ್ ಅವರು ಹೇಳ್ತಾರೆ ನಿಮಗೆ ಅಂತ ಹೊರಟೋಗ್ತಾರೆ. ಅಲ್ಲೂ ಹೋಪ್ಸ್ ಕಳ್ಕೊಂಡೆ. ಇನ್ನು 2 ದಿನ ಇರೋದು, ಆಯಿತಾ, ಹೋಪ್ಸ್ ಕಳ್ಕೊತೀನಿ. ಅದಾದಮೇಲೆ ಒಂದು 2 hours ಮೆಡಿಕಲ್ ಚೆಕ್ ಲಿಸ್ಟ್ ಮೆಸೇಜ್ ಬರುತ್ತೆ ನನಗೆ. ಅವಾಗ ಕನ್ಫರ್ಮ್ ಹೋಪ್ಸ್ ಎಲ್ಲ ಕನ್ಫರ್ಮೇ ಆಗೋಯ್ತು. ಬಿಕಾಸ್ ಕಂಟೆಸ್ಟೆಂಟ್ ಸೆಲೆಕ್ಟ್ ಆದ್ರೇನೆ ಅದು ಚೆಕ್ ಲಿಸ್ಟ್ ಬರೋದು, ಮೆಡಿಕಲ್ ಚೆಕ್ ಲಿಸ್ಟ್. ಅದು ಬಂತಾ, ನನಗೆ ಖುಷಿ ತಡ್ಕೊಳಕ್ ಆಗ್ತಿರ್ಲಿಲ್ಲ ಒಂದ್ ಕಡೆ, ಭಯ ಒಂದ್ ಕಡೆ. 2 ದಿನ ಟೈಮಲ್ಲಿ ಹೆಂಗಪ್ಪ ರೆಡಿ ಆಗಲಿ, ಅಲ್ಲೆಲ್ಲ ಆರ್ಟಿಸ್ಟ್ಗಳು ಅವರು ಇವರೆಲ್ಲ ಇರ್ತಾರೆ. ನಾ ಮನೆಗೆ ಹೋಗಿ ಹೆಂಗಿರ್ಲಿ, ನಾನು ಅವ್ರ ಜೊತೆ ಹೆಂಗೆ ಬಿಹೇವ್ ಮಾಡ್ತೀನಿ, ಸಿಚುವೇಶನ್ ಹೆಂಗಿರುತ್ತೆ. ಬಿಕಾಸ್ ನಾನು ಕ್ಯಾಮ್ರಾ ಫೇಸೇ ಮಾಡಿಲ್ಲ. ಬಟ್ ಫಸ್ಟ್ ಟೈಮ್ ಈ ಮನೆಯೊಳಗೆ ಹೋದಾಗ್ಲೇ, ಅದಕ್ಕೂ ಮುಂಚೆ ಈ VT ಶೂಟ್ ಎಲ್ಲ ಆಗುತ್ತೆ ನೋಡಿ, ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು. ಸೊ ಅದಾಗತ್ತೆ, ಚೆಕ್ ಲಿಸ್ಟ್ ಬರುತ್ತೆ. ಅವರು ನೈಟ್ ಕೊಟ್ಟಿದ್ದ ಶಾಕ್ಗೆ ಬೆಳಿಗ್ಗೆವರೆಗೂ ನಾನು ಊಟದ ಬಗ್ಗೆ ತಲೆನೂ ಕೆಡಿಸ್ಕೊಂಡಿರ್ಲಿಲ್ಲ. ಅವ್ರು ಅನ್ಕೊಂಡಿದ್ರು ನಾನು ತಿಂಡಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಡೇ ಮಾಡಿಸಿ ನೀವು ಮೆಡಿಕಲ್ ಚೆಕಪ್ ಅಂತಲ್ಲ. ಸರ್ ನೈಟಿಂದನೇ ಊಟ ಬಿಟ್ಟಿದ್ದೀನಿ, ಈಗಲೂ ಹೋದ್ರು ಆಗತ್ತೆ. ದೆನ್ ಐ ವೆಂಟ್. ಆಯಿತು, ಮೆಡಿಕಲ್ ಚೆಕ್ ಎಲ್ಲ ಆಯಿತು. ಸಂಜೆ ಶಾಪಿಂಗು ಅದು ಇದು ಎಲ್ಲ ಶುರು ಮಾಡಿದ್ರು. ನೆಕ್ಸ್ಟ್ ಡೇ ಅವ್ರು VT ಅವ್ರು ಬಂದರು. ಅರ್ಧ ಗಂಟೆಲಿ ಮುಗಿಸ್ಕೊ ಹೋಗೋಣ ಅಂತ ಬಂದರು. ಆಲ್ಮೋಸ್ಟ್ ಒಂದು 7 hours ತೊಗೋತದು. ಬಿಕಾಸ್ ನಾನು ರೀಟೇಕ್ ಬಿಕಾಸ್ ನಂಗೆ ಗೊತ್ತಿಲ್ಲ ಏನು ಮಾತಾಡಬೇಕು, ಎಲ್ಲಿ ನೋಡಬೇಕು, ಏನು ಮಾಡಬೇಕು, ಏನೂ ಐಡಿಯಾ ಇರಲಿಲ್ಲ. ದೆನ್ ಸಮ್ಹೌ ಐ ಮ್ಯಾನೇಜ್ಡ್, ಎಲ್ಲ ಆಯಿತು. ಆ್ಯಂಡ್ ದೆನ್ ಇಲ್ಲಾಗುತ್ತೆ ಅಮ್ಮಂಗ ಅವತ್ತು ಹೇಳ್ತೀನಿ, ಆ ಚೆಕ್ ಲಿಸ್ಟ್ ಬಂದಾದ್ಮೇಲೆ ಹೇಳ್ತೀನಿ ಅಮ್ಮ ಹಿಂಗೆ. ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ? ಯಾಕಂದ್ರೆ ನೀವು ಒಂದು ವಿಡಿಯೋ ಮಾಡಿರ್ತೀರಿ, ಹೋಗೋಕ್ಕೂ ಮುಂಚೆನೆ ಹೋದ್ಮೇಲೆ ಅಪ್ಲೋಡ್ ಮಾಡಿರ್ತೀರಾ. ಅಂದ್ರೆ ಬಿಗ್ ಬಾಸ್ಗೆ ನಾನು ಹೋಗ್ತಾ ಇದ್ದೀನಿ, ನಾನು ಹೋದ್ರೆ ಹೆಂಗಿರತ್ತೆ ಅಂದ್ರೆ ನಿಮ್ ತಾಯಿ ಕೇಳ್ತಾರೆ, ನಿನ್ನೆಲ್ಲ ಯಾರು ಕರೀತಾರೆ ಅನ್ನೋ ತರ. ಸ್ವಲ್ಪ ಅವರು ಪಾಲಿಶ್ಡ್ ಆಗಿ ಅವರು ನಿನ್ನೆಲ್ಲ ಯಾರು ಕರೀತಾರೆ ಸರ್ಕಾಸ್ಟಿಕ್ ಆಗಿ ನನ್ಗೆ ಹೇಳಿದ್ದು ಉಂಟು. ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ಸೆಲೆಕ್ಟ್ ಆಗಿದ್ದೀನಿ ಅಂದಾಗ ಉತ್ಕೊಂಡು ಹೋಗು ಅಂತಾನೆ ಹೇಳಿದಾರೆ ಅವರು. ಸುಮ್ನೆ ಹೋಗು ಸೈಡ್ಗೆ, ನೀನ್ ಹೋಗು ಕೆಲಸ ಮಾಡೋಗು, ಏನೋ ಮಾಡೋ, ನಂಬದೇ ಇಲ್ಲ. ಅದಾದ್ಮೇಲೆ ಸ್ವಲ್ಪ ಚೆಕ್ ಲಿಸ್ಟ್ ಎಲ್ಲ ತೋರಿಸ್ತೀನಿ, ಹಿಂಗೆಲ್ಲ ಮಾತುಕತೆ ಎಲ್ಲ ಆಗಿದೆ ಇವ್ರ ಜೊತೆ ಅಂತೆಲ್ಲ ತೋರಿಸ್ತೀನಿ. ದೆನ್ ಶಿ ವಾಸ್ ಲೈಕ್, ಅವರು ಬಿಗ್ ಬಾಸ್ಗಿಂತ ವಾಟ್ ಆಫ್ಟರ್ ಬಿಗ್ ಬಾಸ್ ಅಂತ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ರು. ನೀ ಹೋಗೋದೇನೋ ಹೋಗ್ಬಿಟ್ಟು. ಅವ್ರ ಪ್ಲಾನಿಂಗ್ ಚೆನ್ನಾಗಿದೆ, ಯಾರ್ದು? ನಿಮ್ ತಾಯಿದು. ಒಂದು ಅವ್ರು ಯೋಚನೆ ಮಾಡೋದು ರೀತಿ ಚೆನ್ನಾಗಿದೆ. ಅವ್ರು ಆಲ್ರೆಡಿ 3 ತಿಂಗಳು ಮುಂದಕ್ಕೆ ಹೋಗ್ಬಿಟ್ಟಿದ್ರು. ಓಕೆ ಸೆಲೆಕ್ಟ್ ಆಗಿದೆ, ಖುಷಿ ಆಗ್ತಾ ಇದೆ ಅವ್ರಿಗೆ. ಓಕೆ ಏನು ಈ ತರ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ, ನನ್ನ ಮಗಂಗೆ ಸಿಕ್ಕಿದೆ ಅಂತ ಆ ಖುಷಿ ಇದೆ. ಬಟ್ ವಾಟ್ ಆಫ್ಟರ್ ಬಿಗ್ ಬಾಸ್? ಪಟ್ ಅಂತ ಆ ಸಿಚುವೇಶನ್ ಅಲ್ಲಿ ಅದೇ ಅವ್ರ ತಲೆಗೆ ಬಂತು. ದೆನ್ ಶಿ ವಾಸ್ ಲೈಕ್, ನಿಂಗೆ ಇಷ್ಟ ಇದೆಯಾ, ನಿಂಗೆ ಕಾನ್ಫಿಡೆಂಟ್ ಇದೆಯಾ, ಹೋಗು. ಶಿ ವಾಸ್ ಸಪೋರ್ಟಿವ್, ಅದೆಲ್ಲ ಹೇಳ್ತಾರೆ. ದೆನ್ ಐ ವೆಂಟ್. ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ, ಶಾಪಿಂಗ್ ಎಲ್ಲ ಮುಗಿಸ್ಕೋತೀವಿ. ಶಾಪಿಂಗ್ ಹಿಂಗಾಯಿತು ಅಂದರೆ ಐ ವಾಸ್ ಸಪೋಸ್ ಟು ಫಿನಿಶ್ ಇಟ್ ಅಟ್ ಲೈಕ್ ಒಂದು 8 ಗಂಟೆಗೆ ಮುಗಿಸ್ಕೋಬೇಕಿತ್ತು ಸಂಜೆ. ಸೊ ದಟ್ ನೆಕ್ಸ್ಟ್ ಡೇ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತೀನಿ. ನೈಟ್ 1 ಗಂಟೆ 2 ಗಂಟೆ ಅದು ಹೊರಗಡೆನೇ ತಿರುಗಾಡ್ತಾ ಇದ್ದೀನಿ. ಎಲ್ಲ ಮುಗಿಸ್ಕೊಬರ್ತೀನಿ. ನೆಕ್ಸ್ಟ್ ಡೇ ಇಲ್ಲಿಗೆ ಬಂದು ಕ್ಯಾರವಾನಲ್ಲಿ ಕೂತ್ಕೋಬೇಕು, ಮೇಕಪ್ ಎಲ್ಲ ಮಾಡ್ತಾರೆ, ಅದು ಇದು ಎಲ್ಲ ಮುಗಿಸ್ಕೊಂಡೆ. ಅಲ್ಲಿ ಸುದೀಪ್ ಸರ್ ಮುಂದೆ ಹೋಗಿ ನಿಲ್ಲೋವರೆಗೂ ಐ ವಾಸ್ ನಾಟ್ ಶೋರ್. ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ಹೆಂಗೆ ಅಂದ್ರೆ ಲೈಕ್ ಸುದೀಪ್ ಸರ್ ಮುಂದೆ ನಿಂತ್ರು ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಜನಗಳಲ್ಲೇ ವೋಟ್ ಮಾಡ್ತಾರೆ, ಅಂದ್ರೆ ಯಾರು ಹೋಗ್ಬೇಕು ಯಾರು ಹೋಗ್ಬಾರ್ದು ಅಂತ. ಆಗ ಇಬ್ರು ಮನೆಗ್ ಬಂದ್ಬಿಡ್ತಾರೆ, ಅಂದ್ರೆ ಸ್ಟೇಜ್ ಇಂದಾನೆ ಮನೆಗ್ ಬಂದ್ಬಿಡ್ತಾರೆ. ಸೊ ಸುದೀಪ್ ಸರ್ ಮುಂದೆ ನಿಂತ್ಕೊಂಡ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ನನ್ಗೆ ಅಲ್ಲಿ ಹೋಪ್ಸೇ ಇರ್ಲಿಲ್ಲ. ಲೈಕ್ ಸುದೀಪ್ ಸರ್ ಮುಂದೆ ನಾನು ಅಲ್ಲಿ ನಿಂತಾಗ್ಲೂ ಒಂದು ಟ್ರಾನ್ಸ್ ಅಲ್ಲಿ ಹೋಗಿ ನಿಂತಿದ್ದೀನಿ. ಬಿಕಾಸ್ ಮೈಂಡ್ ಎಷ್ಟು ಬ್ಲಾಂಕ್ ಆಗಿತ್ತು ಅಂದ್ರೆ, 1 ವಾರದಿಂದ ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀನಿ ಕೆಲಸ ಮಾಡ್ಕೊಂಡು. ಸಡನ್ ಆಗಿ ಸುದೀಪ್ ಸರ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ದಟ್ ವಾಸ್ ಲೈಕ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಅಟ್ ಆಲ್. ಅಲ್ಲಿ ನಾನು ಏನ್ ಮಾತಾಡಿದೆ ಅಂತ ಕೂಡ ನನಗೆ ನೆನಪಿಲ್ಲ. ಸುದೀಪ್ ಸರ್ ಹಾಕಿದ ಬಟ್ಟೆ ಕಲರು ನಂಗೆ ಫೋಕಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಲೇಟರ್ ಐ ರಿಯಲೈಸ್ಡ್, ಓಕೆ ಗ್ರೇ ಕಲರ್ ಇವರು ಬಟ್ಟೆ ಹಾಕಿದ್ರು ಅಂತ. ಅಲ್ಲಿವರೆಗೂ ಐ ವಾಸ್ ಲೈಕ್, ದಿಸ್ ಇಸ್ ನಾಟ್ ಹ್ಯಾಪನಿಂಗ್, ಐ ಆಮ್ ಡ್ರೀಮಿಂಗ್ ಅಂತಾನೆ ಇದ್ದೆ. ನಾ ಹಿಂಗ್ ಹಿಂಡ್ಕೊಂಡು ನೋಡ್ಕೋಬೇಕಿತ್ತು, ಓಕೆ ದಿಸ್ ಇಸ್ ಹ್ಯಾಪನಿಂಗ್ ಅಂತ. ಆ ಸಿಚುವೇಶನ್ ಅಲ್ಲಿ ಇದ್ದೆ. ಅಲ್ಲಿ ಹೋಗಿ ನಿಂತಾದ್ಮೇಲೆ, ಅಮ್ಮನ ಜೊತೆ ಮಾತಾಡಿದ್ಮೇಲೆ
ಸರ್ ಹೇಳ್ತಾರೆ ನಡೀರಿ ಒಳಗೆ ಹೋಗಿ ಅಂತ, ಅಲ್ಲಿವರೆಗೂ ಐ ವಾಸ್ ಲೈಕ್. ಓಕೆ, ಯೂಶಲಿ ನಾವಿಲ್ಲಿ ಬರೋ ಕಂಟೆಸ್ಟೆಂಟ್ಗಳಿಗೆ ಮನೆ ಒಳಗಡೆ ಏನಾಯ್ತು ಅನ್ನೋದನ್ನ ಜಾಸ್ತಿ ಕೇಳ್ತೀವಿ. ಬಟ್ ಆಸ್ ಅ ಕಾಮನ್ ಮ್ಯಾನ್ ಆಗಿ ನೀವು ಒಳಗಡೆ ಹೋಗಿದ್ದು, ಸೊ ನಿಮಗೆ ಬಿಗ್ ಬಾಸ್ ಹೊರತಾಗಿ ಸ್ವಲ್ಪ ಕ್ವಶನ್ಸ್ ಕೇಳಬೇಕು ಅಂತಿದೆ ನನಗೆ. ಏನು ಅಂತಂದ್ರೆ ಮೈಸೂರು ಟು ಕೆನಡಾ ಟು ಬಿಗ್ ಬಾಸ್, ಇವಾಗ ಹೇಗೆ ಆ ಜರ್ನಿ ಹೇಗಿತ್ತು ಅಂತ, ಅಂದ್ರೆ ಹೇಗೆ ಶುರು ಆಯ್ತು ಅಂತ? ಸೊ ಫಸ್ಟ್ ನಾನು ಇಂಜಿನಿಯರಿಂಗ್ ಎಲ್ಲ ಮುಗಿಸ್ತೀನಿ 2018 ಅದು ಮುಗಿದ್ಮೇಲೆ ನನಗೆ ಆ್ಯಕ್ಚುಲಿ ಫಿಟ್ನೆಸ್ಸಲ್ಲಿ ಕರಿಯರ್ ಪರ್ಸ್ಯೂ ಮಾಡಬೇಕು ಅಂತ ಇರುತ್ತೆ. ಬಟ್ ಮನೇಲಿ ಆ ಟೈಮಲ್ಲಿ ಹೆಂಗೆ ಅಂದರೆ, ಏನು ಹೊರಗಡೆ ಅವ್ರು ಕೇಳಿದ್ರೆ ಏನು ಮಗ ಜಿಮ್ ಟ್ರೈನರ್ ಅಂತ ಹೇಳಲ್ಲ, ಬಿಕಾಸ್ ಇಂಜಿನಿಯರಿಂಗ್ ಎಲ್ಲ ಓದಿಸ್ಬಿಟ್ಟಿದ್ದಾರೆ. ಸೊ ಈಗ ಏನೋ ಕೇಳಿದ್ರೆ ಜಿಮ್ ಟ್ರೈನರ್ ಅಂತ ಹೇಳಲ್ಲ. ಬಟ್ ನಾವು ಅದಕ್ಕಿಂತ ಕಷ್ಟ ಇರೋ ಕೆಲಸಗಳೆಲ್ಲ ಮಾಡಿದ್ದೀವಿ. ಬಟ್ ಓದ್ಬಿಟ್ಟಿದ್ಯಾ ನೀನೀಗ, ನೀನು ಪುನಃ ಜಿಮ್ ಟ್ರೈನರ್ ಆಗ್ತೀನಿ ಅಂತ ಹೇಳಿದ್ರೆ ಪುನಃ ಅದೇ ಥರ ನೀನು ಹೋದರೆ ಹೆಂಗೆ, ಸೊಸೈಟಿ ಹೆಂಗೆ ಅಕ್ಸೆಪ್ಟ್ ಮಾಡತ್ತೆ ನಿನ್ನ? ಸೊ ಆ ಥರ ನಾನು 1 ವರ್ಷ ವೇಸ್ಟ್ ಮಾಡಿದೆ. ಅವ್ರು ಹೇಳ್ತಿದ್ರು, ನಾನು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಏನೋ ಒಂದು ಸ್ವಲ್ಪ ಇನ್ಕಮ್ ನಾನು ಟ್ರೈನಿಂಗಲ್ಲೇ ಎತ್ಕೋತಿದ್ದೆ. ನಾನು ಜಿಮ್ ವರ್ಕೌಟ್ ಹೋದಾಗ ಸೈಮಲ್ಟೇನಿಯಸ್ ಆಗಿ ನಾನು ಬೇರೆಯವ್ರನ್ನೂ ಟ್ರೈನ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಸ್ವಲ್ಪ ಇನ್ಕಮ್ ಮಾಡ್ಕೊಂಡು ನಾನು ಮ್ಯಾನೇಜ್ ಮಾಡ್ಕೊಂಡು 1 ವರ್ಷ ತಳ್ಬಿಟ್ಟೆ. ಅದಾದಮೇಲೆ ನನಗೆ ಅನ್ನಿಸ್ಬಿಡ್ತು, ಓಕೆ ಐ ನೀಡ್ ಟು ಡೂ ಸಮಥಿಂಗ್, ಒಂಚೂರು ಪಿಚ್ಚಿನ್ ಮಾಡಬೇಕು ನಾನು ಈ ಫ್ಯಾಮಿಲಿಯಲ್ಲಿ. ಆ ಥರ ಎಲ್ಲ ಬಂದಾಗ ದೆನ್ ಅಕ್ಕ ಒಂದು ಕಡೆ ಕೆಲಸ ಮಾಡ್ತಿರ್ತಾಳೆ ಬ್ಯಾಂಗ್ಳೂರಲ್ಲಿ, IT. ನಾನು ಮಾಡಿದ್ದು ಮೆಕ್ಯಾನಿಕಲ್, ಬಟ್ IT ಅಕ್ಕ ಇದ್ಲು, ನಾನು ಬೇಕಂದ್ರೆ ರೆಫರ್ ಮಾಡ್ತೀನಿ, ಈ ಕೋರ್ಸಸ್ ಮಾಡ್ಕೊ, ಈ ಪರ್ಟಿಕ್ಯುಲರ್ ಕೋರ್ಸ್ ಮಾಡ್ಕೊಂಡ್ರೆ ನಾನು ಬೇಕಂದ್ರೆ ರೆಫರ್ ಮಾಡ್ತೀನಿ, ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಕೊ, ನಾನು ಹೆಲ್ಪ್ ಮಾಡ್ತೀನಿ ಬೇಕಂದ್ರೆ ಇಂಟರ್ವ್ಯೂಸ್ಗೆಲ್ಲ. ಆ ಥರ ಎಲ್ಲ ಅವಳು ಹೆಲ್ಪ್ ಮಾಡಿದ್ಲು. ಐ ಗಾಟ್ ಅ ಜಾಬ್. ಸೊ ಇನಿಷಿಯಲಿ ಇಲ್ಲೇ ಬ್ಯಾಂಗ್ಳೂರಲ್ಲಿ ಬೆಲಂದೂರಲ್ಲಿ ಒಂದು ಕಂಪ್ನಿಲಿ ಕೆಲಸ ಆಗುತ್ತೆ. ದಟ್ ಟು ಇಟ್ ವಾಸ್ ವರ್ಕ್ ಫ್ರಮ್ ಹೋಮ್. ಬೆಂಗಳೂರು ಹೊರಗೆ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದೇ ಇಲ್ಲ. ನಂಗೆ ಕೆಲಸ ಇದ್ರು 2 ವರ್ಷ ಕೆಲಸ ಮಾಡಿದ್ರು ವರ್ಕ್ ಫ್ರಮ್ ಹೋಮೇ ಕೊಟ್ಟು. ಕೋವಿಡ್ ಟೈಮ್ ಇತ್ತು ಅಂತ ನಾನು ಮನೆಯಿಂದನೇ ಕೆಲಸ ಮಾಡ್ತಿದ್ದೆ. ದೆನ್ ಐ ಸಮ್ಹೌ ಫೆಲ್ಟ್ ಓಕೆ, ನಾನು ಈ ಥರ 9 to 5ನೇ ಮಾಡಿಕೊಂಡು ಅದು ಬೆಂಗಳೂರಲ್ಲೇ ಮಾಡ್ಕೋದೆ. ನನಗೆ ಈಗ ಬರ್ತಿರೋ ಸ್ಯಾಲ್ರಿಲಿ ನಾನು ಏನಾದ್ರು ಮಾಡಬೇಕು ಅಂದರೆ ಇನ್ನೊಂದು 5 years ಡೌನ್ ದ ಲೇನ್ ಆರ್ 10 years ಡೌನ್ ದ ಲೇನ್ ಎಲ್ಲಿರ್ತೀನಿ ಅಂತ ಆ ಥರ ಯೋಚನೆ ಶುರು ಆಯಿತು. ದೆನ್ ಐ ವಾಂಟೆಡ್ ಟು ಗೋ ಅಬ್ರಾಡ್, ಬಿಕಾಸ್ ನಂದು ಬ್ಯಾಚುಲರ್ಸ್ ಬೇರೆ ಡೊಮೈನಲ್ಲಿತ್ತು, ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿತ್ತು. ಬಟ್ ನಾನು ಕೆಲಸ ಮಾಡ್ತಿದ್ದು IT ಜಾಬ್. ಸೊ IT ಜಾಬಲ್ಲಿ ನಾನು ಎಕ್ಸೆಲ್ ಆಗಬೇಕು, ಪ್ರಮೋಟ್ ಆಗಬೇಕು ಅಂದರೆ ನನಗೆ ಇನ್ನೊಂದು ಸ್ವಲ್ಪ ನಾಲೆಜ್ ಬೇಕಿತ್ತು. ದ್ಯಾಟ್ ರೀಸನ್ ಐ ವಾಸ್ ಲೈಕ್ ಓಕೆ, ನಾನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಐ ಡಿಸೈಡೆಡ್. ಬಟ್ ಮನೇಲಿ ಫಿನಾನ್ಷಿಯಲ್ ಕಂಡೀಷನ್ ಅಷ್ಟೊಂದಿಲ್ಲ, ಫಾರಿನ್ಗೆಲ್ಲ ಓದೋ ಥರ ಇರಲಿಲ್ಲ. ದೆನ್ ಮೈ ಡ್ಯಾಡ್ ಲೈಕ್ ಐ ಆಸ್ಕ್ಡ್ ಹಿಮ್ ಫಾರ್ ಹೆಲ್ಪ್, ಬಟ್ ಆ ಕಡೆಯಿಂದನೂ ಅಷ್ಟು ಫಿನಾನ್ಷಿಯಲ್ ಹೆಲ್ಪ್ ಬರಲಿಲ್ಲ. ಸೊ 1 ಪಾಯಿಂಟ್ವರೆಗೂ ಐ ಪುಷ್ಡ್ 2 years ನಾನು ವರ್ಕ್ ಮಾಡಿದೆ. ದೆನ್ ಮೈ ಸಿಸ್ಟರ್ ಲೈಕ್ ಅವಳದು ಇನ್ಕಮ್ ಬೇಸಿಸ್ ಮೇಲೆ ಕೊಲಾಟ್ರಲ್ ಇಲ್ದೇನೂ ಲೈಕ್ ಪೇ ಸ್ಲಿಪ್ಸ್ ಮೇಲೆ ಲೋನ್ ಕೊಡ್ತಾರೆ ಅಂತ ಪ್ರೈವೇಟ್ ಸೆಕ್ಟರಲ್ಲಿ ಬಂತು. ಸೊ ಅಲ್ಲಿ ಐ ವಾಸ್ ಲೈಕ್ ಓಕೆ ಫೈನಲಿ ಲೋನ್ ಸಿಗತ್ತೆ ನನಗೆ ಅಂದ್ಬಿಟ್ಟು ಅಲ್ಲಿ ಲೋನ್ ತೊಗೋತೀವಿ. ಲೋನ್ ತೊಗೊಂಡು ಐ ವೆಂಟ್ ಟು ಕ್ಯಾನಡಾ, ನಂದು ಮಾಸ್ಟರ್ಸ್ ಮುಗಿಸ್ಕೊಳ್ಳೋಣ ಅಂತ ಐ ವೆಂಟ್ ದರ್. ಅಲ್ಲಿ ಹೋಗಿ ಸ್ಟಡೀಸ್ ಜೊತೆ ಐ ಸ್ಟಾರ್ಟೆಡ್ ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಆಲ್ಸೋ. ಸೊ ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಮಾಡಿಕೊಂಡೆ. ನನ್ನ ಕುಕಿಂಗ್ ಸ್ವಲ್ಪ ಮನೇಲಿ ಹಾಬಿ ಆಗಿತ್ತು. ದೆನ್ ನನ್ನ ಫಿಟ್ನೆಸ್ಸಲ್ಲಿ ಇರೋದ್ರಿಂದ ನನ್ನ ಮೀಲ್ಸ್ ನಾನೇ ಮಾಡ್ಕೊಳ್ತೆ. ಸೊ ಅಲ್ಲಿ ಹೋದ್ಮೇಲೆ ಪಾರ್ಟ್ ಟೈಮ್ಗೆ ಅದೇ ಹೆಲ್ಪ್ ಆಯಿತು. ಅವ್ರು ಕೇಳ್ತಾರೆ ನಿಂಗೆ ಕುಕಿಂಗ್ ಎಲ್ಲ ಬರತ್ತಾ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡೌ ಮಾಡಿದೆ, ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತೆಲ್ಲ. ಲೈಕ್ ನನಗೆ ಹೆಂಗೆ ಅಂದರೆ ಓಕೆ ಒಂದ್ಸತಿ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ, ಮಾಡಿಬಿಡ್ಬೋದು ಅಂತ ಆ ಥರ ಇತ್ತು. somehow I managed to get a job of tandoor chef. Okay. ಏನೋ ಪಾತ್ರೆಯಲ್ಲಿ ಅಲ್ಲಾಡ್ಸಿದ್ದಾರೆ, ಏನೋ ಮಾಡ್ಬೋದು, ಬಟ್ ಇದು ತಂದೂರು ಕೈ ಹಾಕ್ಬಿಟ್ಟು ಬಿಸಿ ಇರುತ್ತೆ, ಅಲ್ಲಿ ಅಂಟಿಸ್ಬೇಕು, ರೋಟಿ ನಾನು ಹಿಂಗೆಲ್ಲ ಮಾಡ್ಕೊಂಡು ಅದು ಹೆಂಗೋ ಜಾಬ್ ಪಡ್ಕೊಂಡೆ. ಅದಾದಮೇಲೆ ಅವ್ರು ಟ್ರೈನಿಂಗ್ ಕೊಟ್ಟರು ಸ್ವಲ್ಪ ಟೈಮ್, ಒಂದು ಗ್ರಿಪ್ ಸಿಕ್ತು, ತಳ್ಕೊಂಡು ಹೋಗ್ತಿದ್ದೆ. ಆಮೇಲೆ ನನ್ನ ಕೆಲಸ ನೋಡ್ಬಿಟ್ಟು ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲೇ ಜಾಬ್ ನಾರ್ತ್ ಇಂಡಿಯನ್ ಇದು ಗುಜರಾತಿ ರೆಸ್ಟೋರೆಂಟ್. ಸೊ ಅಲ್ಲಿ ಮಾಡ್ತಾ ಹೋಗ್ತಿದ್ದೆ. ನನ್ನ ಕೆಲಸ ನೋಡ್ಬಿಟ್ಟು ರೆಸ್ಟೋರೆಂಟ್ಗೆ ಹೆಡ್ ಶೆಫ್ ಮಾಡ್ಬಿಡ್ತಾರೆ. ನೀವು ಕರೀಸು ಕಲ್ತ್ಕೊಂಡ್ಬಿಡು, ಹೆಂಗೋ ತಂದೂರು ಗೊತ್ತಿದೆ, ನಿಂಗೆ ಕುಕಿಂಗು ಬೇಸಿಕ್ ನಾಲೆಜ್ ಎಲ್ಲ ಇದೆ, ಸೊ ಕರೀಸು ಕಲ್ತ್ಕೊ ನೀನು ಅಂತ ಹೇಳಿದ್ರು. ಸೊ ಕರೀಸು ಕಲಿತೆ. ಎಂಟೈರ್ ರೆಸ್ಟೋರೆಂಟ್ಗೆ ಮುಂಚೆ ಇದ್ದಿದ್ದು ಅಮಿತ್ ಅಂತ ಒಬ್ರು ಶೆಫ್ ಇರ್ತಾರೆ, ಪಂಜಾಬಿ ಅವರು ಬೇರೆ ಕಡೆ ಶಿಫ್ಟ್ ಆಗ್ತಾರೆ, ನನ್ನ ರೆಸ್ಟೋರೆಂಟ್ಗೆ ಹೆಡ್ ಶೆಫ್ ಮಾಡಿಬಿಡ್ತಾರೆ. ಅವಾಗ ನನಗೆ ತುಂಬ ಹೆಲ್ಪ್ ಆಯಿತು ಮ್ಯಾಮ್. ಆ ಕುಕಿಂಗ್ ಸ್ಕಿಲ್ಸ್ ಏನೇನಿತ್ತು ಎಲ್ಲ ಇಲ್ಲಿ ಬಿಗ್ ಬಾಸ್ ತುಂಬ ಹೆಲ್ಪ್ ಆಯಿತು. ಸೊ ಅದೆಲ್ಲ ಕಲ್ತ್ಕೊಂಡೆ. ದೆನ್ ಮೈ ಸಿಸ್ಟರ್ ಅವರು ಶಿ ಯೂಸ್ ಟು ಸಿ ಸಮ್ವನ್, ಓಕೆ ಲಾಂಗ್ ಬ್ಯಾಕ್, ಅವ್ರು PU ಟೈಮಿಂದಾನೇ ಇತ್ತು. ಸೊ ಇಟ್ ವಾಸ್ ಟೈಮ್ ಫಾರ್ ಹರ್ ಟು ಗೆಟ್ ಮ್ಯಾರಿಡ್. ಸೊ ನನಗೂ ಒಂದು ರೆಸ್ಪಾನ್ಸಿಬಿಲಿಟಿ ಅಂದಿತ್ತಲ್ಲ. ಐ ವಾಸ್ ಲೈಕ್ ಓಕೆ
ಅಕ್ಕನೊಂದು ಮದುವೆ ಆಗಿಬಿಟ್ರೆ ಆಫ್ಟರ್ ದ್ಯಾಟ್ ನನ್ನ ಕರಿಯರ್ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಐ ಕ್ಯಾನ್ ಟೇಕ್ ಓವರ್ ಅಂತ. ನನ್ನ ಸ್ಟಡೀಸು ಜೊತೆಗೇನೆ ಮುಗಿಸ್ಕೊಂಡೆ, ಫಿಟ್ನೆಸ್ಸು ಜೊತೆಗೇನೆ ಆಗ್ತಿತ್ತು. ಐ ಯೂಸ್ ಟು ಸ್ಲೀಪ್ ಫಾರ್ ಜಸ್ಟ್ 3 hours a day, 3-4 ಗಂಟೆ. ರಿಕವರಿ ಆಗ್ತಾ ಇದ್ರಾ? ಎಲ್ಲಿ ಮ್ಯಾಮ್? ಅಲ್ಲ, ಅದ್ರ 3 hours ಸ್ಲೀಪ್ ಅಲ್ಲೇ ರಿಕವರಿ ಈಗಲೂ 3 hour ಅಲ್ಲೇ ಓಡಾಡ್ತಾ ಇದ್ದೀನಿ, ಇವಾಗ್ಲೂ ಅದೇ ಆಗಿರೋದು. ಸೊ 3 hours ನಿದ್ದೆ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳೋದು, ನೈಟ್ 12 ಗಂಟೆವರೆಗೂ ಎದ್ದಿರ್ತಿದ್ದೆ. somehow I managed. 2 years it was very hectic, but I somehow managed it. ಮುಗಿಸ್ಕೊಂಡು ಅಕ್ಕನ ಮದುವೆಗೆ ಅಂತ ವಾಪಸ್ ಬಂದೆ. ಇಲ್ಲಿ ಅಕ್ಕಂದು ಮದುವೆ ಇಲ್ಲೇ ಕುಶಾಲನಗರಲ್ಲಿ ಮದುವೆ ಆಗುತ್ತೆ. ಆಮೇಲೆ ನನ್ನ ಸ್ಟಡೀಸ್ ಹೆಂಗೆ ಹೋಗಿತ್ತಲ್ಲ, ಐ ಶುಡ್ ಗೋ ಬ್ಯಾಕ್, ಒಂದು ಒಳ್ಳೆ ಜಾಬ್ ತೊಗೊಂಡು ಐ ಶುಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ವಾಪಸ್ ಹೋದೆ. ಬಟ್ ಸಿಚುವೇಶನ್ ಹೆಂಗಾಗೋಯ್ತು ಅಂದರೆ, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮನೆಗೆ ಬರ್ತಿದ್ರು, ಅಮ್ಮನ ನೋಡ್ತಿದ್ರು. ಅಮ್ಮ ಶೀಸ್ ಟು ಲಿವ್ ಅಲೋನ್. ಅಕ್ಕ ಈಗ ಮದುವೆ ಆಗಿ ಬಂದ್ಬಿಟ್ರಲ್ಲ, ಸೊ ಅಕ್ಕ ಅಮ್ಮನ ನೋಡ್ಬಿಟ್ಟು ದೇ ಯೂಸ್ ಟು ಟೆಲ್ ಮಿ, ಅಮ್ಮ ಯಾಕೋ ಇವತ್ತು ಬೇಜಾರಾಗಿದ್ದು, ಮನೆ ಖಾಲಿ ಅಂದ್ರೆ ನನ್ಗಲ್ಲಿ ಮನ್ಸೇ ಆಗ್ತಿರ್ಲಿಲ್ಲ. ಏನೇ ಮಾಡಕ್ ಹೋದ್ರು ಐ ಯೂಸ್ ಟು ಫೀಲ್ ಓಕೆ, ಬರೀ ಅದೇ ಯೋಚನೆ ಬರೋದು. ನಂಗೊಂದು ಪಾಯಿಂಟಲ್ಲಿ ಅನ್ಸ್ಬಿಡ್ತು, ಏನಾದ್ರು ಒಂದು ಜಾಬ್ ಸಿಕ್ಬಿಟ್ರೆ ಈಗ ಬೆಂಗಳೂರಲ್ಲಿ ತಪ್ಪರೆ ಮೈಸೂರಲ್ಲಿ ಹೊಟ್ಟೋಗ್ಬಿಡೋಣ. ಬಿಕಾಸ್ ಅಲ್ಲಿ ಸಿಚುವೇಶನ್ ಕಂಪೇರ್ ಮಾಡಿದ್ರೆ ಇಂಡಿಯಾ ವಾಸ್ ಫಾರ್ ಬೆಟರ್ ಅಂತ ಅನಿಸ್ಬಿಡು. ಇನ್ ಟರ್ಮ್ಸ್ ಆಫ್ ಜಾಬ್ ಮಾರ್ಕೆಟ್ ಆಗಿರ್ಬೋದು, ಕಾಸ್ಟ್ ಆಫ್ ಲಿವಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಕಂಪ್ಯಾರಿಟಿವ್ಲಿ. ಆ ಪರ್ಟಿಕ್ಯುಲರ್ ಸಿಚುವೇಶನ್ ನಾನು ಯಾವ ಐಡಿಯಾ ಇಟ್ಕೊಂಡು ಅಲ್ಲಿಗೆ ಹೋದೆ, ನನ್ನ ಸ್ಟಡೀಸ್ ಎಲ್ಲ ಮುಗಿಸೋಷ್ಟರಲ್ಲಿ ಅದು ಆಪೋಸಿಟ್ ಆಗೋಯ್ತು. ಇಂಡಿಯಾ ವಾಸ್ ಅ ಬೆಟರ್ ಆಪ್ಷನ್ ಅಂತ ಅವಾಗ ಆಗೋಯ್ತು. ಬಿಕಾಸ್ ಮೇನ್ ಥಿಂಗ್ ನಿಮ್ಮವ್ರ ಜೊತೆ ಇರಕ್ಕೆ ಸಿಗತ್ತೆ. ಬಿಕಾಸ್ ಅಲ್ಲಿದ್ದು ಒಬ್ಬನೇ ಇದ್ದು ಕಷ್ಟ. ನೆಕ್ಸ್ಟ್ ನಾನು ಅಲ್ಲೊಂದು ಕರಿಯರ್ ಬಿಲ್ಡ್ ಮಾಡಿದ್ರು, ಇಟ್ ವಿಲ್ ಸ್ಟೇ ದ ಸೇಮ್. ನಂಗೆ ಎಲ್ಲೋ ಒಂದು ಚಾನ್ಸ್ ಸಿಕ್ಕಿದ್ರೆ ಹೋಗ್ಬಿಡೋಣ, ಅಮ್ಮನ ಜೊತೆ ಇರೋಕ್ಕಾಗತ್ತೆ. ಬಿಕಾಸ್ ಅಮ್ಮನ್ನ ಆ ಥರ ನೋಡೋಕೆ ನಂಗಂತೂ ಇಷ್ಟ ಆಗ್ತಿರ್ಲಿಲ್ಲ. ಸೊ ಐ ಕೇಮ್ ಬ್ಯಾಕ್. ಒಂದು ಜಾಬ್ ಸಿಗತ್ತೆ ಅಲ್ಲಿದ್ದಾಗ್ಲೇ, ಕೆನಡಿಯನ್ ಕಂಪ್ನಿಗೇನೆ ಐ ಗಾಟ್ ಅ ಜಾಬ್. ಐ ಕೇಮ್ ಬ್ಯಾಕ್. ಸೊ ಇಲ್ಲಿ ಅಮ್ಮನ ನೋಡಿಕೊಂಡು ಜಾಬ್ ಮಾಡಿಕೊಂಡು ನೈಟ್ ಶಿಫ್ಟ್ ಎಲ್ಲ ಮಾಡಿಕೊಂಡು ಐ ವಾಸ್ ಸಾರ್ಟೆಡ್. ಓಕೆ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಅಂದರೆ ತಂದೆ ಕಡೆಯಿಂದ ನನಗೆ ಅಂದರೆ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿದೆ, ನಾನು ಕೇಳಲಿಲ್ಲ ಅಂತೇಳಿ. ನೀವು ಕಂಫರ್ಟಬಲ್ ಇದ್ದರೆ ಮಾತ್ರ ಈ ಕ್ವಶನಿಗೆ ಆನ್ಸರ್ ಮಾಡಿ. ಅಂದರೆ ನೀವು ನಿಮ್ಮ ತಾಯಿ ಸಿಂಗಲ್ ಪೇರೆಂಟ್, ಅವರೇ ಪೂರ್ತಿ ನೋಡ್ಕೊಂಡಿದ್ದ ನಿಮಗೆ ಹೇಗೆ ಅಂತ? ಚಿಕ್ಕ ವಯಸ್ಸಿಂದನೂ ಇಟ್ ವಾಸ್ ಆಲ್ ಮೈ ಮಾಮ್. ಸೊ ಅಪ್ಬ್ರಿಂಗಿಂಗ್ ಎಲ್ಲ ಅಮ್ಮನ ಜೊತೆನೇ ಆಗುತ್ತೆ. ಮೈ ಡ್ಯಾಡ್ ಹಿ ಲಿವ್ಸ್ ಸಪರೇಟ್ಲಿ, ಸೊ ನಥಿಂಗ್ ಲೈಕ್ ದಟ್. ಓಕೆ, ಇನ್ನು ಬಿಗ್ ಬಾಸ್ ಬಗ್ಗೆ ಬಂದ್ಬಿಡೋಣ. ಈಗ ನಿಮ್ಮದು ಇದೊಂದು ಜರ್ನಿ ಆಯಿತು ಅಂತಂದರೆ, ಬಿಗ್ ಬಾಸ್ದು ಒಂಥರ ನಿಮಗೆ ನಾನು ಹೇಳ್ತಾ ಇದ್ದೆ, ನಿಮಗೆ ನೀವೇ ಹೇಳಿದ್ರಿ 18,000 ಏನೋ ಇದ್ರು ನನಗೆ ಫಾಲೋವರ್ಸು. ಇವಾಗ ಅದು ನಿಯರ್ಲಿ 2,75,000 ಆಗಿರ್ಬೋದು ಅನ್ಸುತ್ತೆ. 81 ಆಗಿದೆ. ಓಕೆ, ಮೋಸ್ಟ್ಲಿ ನಾನು ನೋಡಿದ್ಮೇಲೆ ಇನ್ನೂ ಒಂದು 5,000 ಜಾಸ್ತಿ ಆಗಿರ್ಬೇಕು ಅನ್ಸುತ್ತೆ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ, ಜನಗಳು ಕೊಡ್ತಿರೋ ಪ್ರೀತಿ ಬಗ್ಗೆ? ಮ್ಯಾಮ್ ಲಿಟ್ರಲಿ ನಾನು ಅನ್ಕೊಂಡು ಇರ್ಲಿಲ್ಲ. ನಾವು ಒಳಗೆ ಹೋದಾಗ ಆಲ್ಮೋಸ್ಟ್ 18,000 ಇತ್ತು. ಆಚೆ ಬರೋಷ್ಟರಲ್ಲಿ ಅಟ್ಲೀಸ್ಟ್ ಒಂದು 40,000 ದಾಟಿರ್ಬೋದು. ಬಿಕಾಸ್ ಅಷ್ಟು ಜನಕ್ಕಾರು ಇಷ್ಟ ಆಗಿರ್ತೀನಿ ಅಂತ ನಾನು ಅನ್ಕೊಂಡು ಒಳಗೆ ಹೋದೆ. ಬಟ್ ಹೊರಗೆ ಬಂದಮೇಲೆ ನನ್ನ ಫ್ರೆಂಡ್ ಫೋನ್ ಎತ್ಕೊಂಡು ಫಸ್ಟ್ ನೋಡಿದಾಗ ನಾನು ಇಲ್ಲ ಇದೆಲ್ಲ ಆಗಿರೋಕ್ಕೆ ಸೀನೇ ಇಲ್ಲ, ಇದು ಏನೋ ರ್ಯಾಂಡಮ್ ಆಗಿ ಏನೋ ಬೈ ಮಾಡಿಬಿಟ್ರೆ ಇವರೆಲ್ಲ ಅಂತ ನಾನು ಆ ಥರ ಎಲ್ಲ ಯೋಚನೆ ಮಾಡಿದೆ. ಆಮೇಲೆ ಹೋಗ್ಬಿಟ್ಟು ಪೋಸ್ಟ್ಗಳೆಲ್ಲ ನೋಡಿದಾಗ ಐ ಕ್ವೈಟ್ ಲೈಕ್ ಇಮೋಷನಲ್ ಆಗಿಬಿಟ್ಟೆ ನಾನು. ಆ ಕಮೆಂಟ್ಸ್ ಎಲ್ಲ ಓದಕ್ಕೆ ಶುರು ಮಾಡಿದ್ಮೇಲೆ ಓಕೆ, ಇಷ್ಟೊಂದು ಜನ ಇಷ್ಟಪಡ್ತಿದಾರ ನನ್ನ ಅಂತ ಐ ವಾಸ್ ವೆರಿ ಹ್ಯಾಪಿ. ಓಕೆ, ಬಿಗ್ ಬಾಸ್ಗೆ ಹೋದಾಗ ನಿಮ್ಮ ಓಪನಿಂಗೇ ಒಂದು ತುಂಬ ರೊಮ್ಯಾಂಟಿಕ್ ಆಗಿ ರೆಡಿ ಮಾಡಿಬಿಟ್ಟಿದ್ರು. ಪೂಲಿಂದ ನೀವು ಎದ್ಬರೋದು, ರೋಸ್ ಕೊಡೋದು ರಾಶಿಕನಿಗೆ, ಅಂದರೆ ಇವ್ರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಕ್ಯೂಟ್ ಆಗಿದ್ದಾರೆ ಅನ್ನೋ ಇದಕ್ಕೆ. ಹೊರಗಡೆ ಹೆಂಗಿದೆ ಮಾತು ಅಂತಂದ್ರೆ, ಸೂರಜ್ ಅವ್ರಿಗೆ ಇದು ಹೇಳಿ ಕಳಿಸಿದ್ದು ರಾಶಿಕನಿಗೆ ಕೊಡು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಟೀಮ್ ಅವ್ರು ಹೇಳಿದ್ದು ಅನ್ನೋದೊಂದು ಮಾತಿದೆ. ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡ್ಬೋದಾ? ಇಲ್ಲ ಮ್ಯಾಮ್, ಲೈಕ್ ನನಗೆ ಸ್ಟಾರ್ಟಿಂಗ್ ಹೋಗೋಕ್ಕೂ ಮುಂಚೆ ಒಂದು ಮಾತುಕತೆ ಆಗತ್ತೆ ನನಗೆ ಟೀಮ್ ಜೊತೆ ಎಲ್ಲ. ನಿಮ್ಗೆ ಯಾರು ಕ್ಯೂಟ್ ಅನ್ನಿಸ್ತಾರೆ ಮನೇಲಿ ಅಂತ ಆನೆಸ್ಟ್ ಒಪಿನಿಯನ್ನೇ ಕೊಡ್ತೀನಿ. ನನ್ಗೆ ಯಾರು ಕ್ಯೂಟ್ ಅನ್ಸಿದ್ರು ಅಂದ್ರೆ ಅಲ್ಲೂ ನನ್ನ ರಾಶಿಕಾ ಅಂತಾನೆ ಹೇಳಿರ್ತೀನಿ. ಒಳಗೆ ಹೋದ್ಮೇಲೆ ನಾನು ರೋಸ್ನ ತೊಗೊಂಡೋಗಿ ಬೇರೆಯವ್ರಿಗೆ ಕೊಟ್ರೆ ಅಲ್ಲೊಂದು ಹೇಳಿದ್ದೇನೆ ಇಲ್ಲೊಂದು ಮಾಡ್ತಿದ್ದೇನೆ ಅಂತ ಆಗ್ಬಾರ್ದಲ್ಲ. ಸೊ ಅಲ್ಲೂ ನಾನು ಬಿಗ್ ಬಾಸ್ಗೆ ಹೇಳ್ದಾಗ್ಲು ಐ ಫೆಲ್ಟ್ ರಾಶಿಕಾ ಇಸ್ ಕ್ಯೂಟ್ ಅಂತ ರಾಶಿಕಂಗೆ ಕೊಟ್ಟೆ. ಯಾರು ನಂಗೆ ಏನು ಹೇಳ್ಕೊಡಕ್ ಹೋಗಿಲ್ಲ. ಓಕೆ, ಕಾಮನ್ ಮ್ಯಾನ್ ಆಗಿ ನೀವು ಬಿಗ್ ಬಾಸ್ ಒಳಗಡೆ ಹೋಗ್ತೀರಿ, ಅಲ್ಲೆಲ್ಲ ಸೆಲೆಬ್ರಿಟಿಗಳು ಇರ್ತಾರೆ, ಎಲ್ಲ ಸೀರಿಯಲ್ ಮಾಡಿ ಬಂದಿರೋರು, ಸಿನಿಮಾ ಮಾಡಿ ಬಂದಿರೋರು ಇರ್ತಾರೆ. ನಿಮಗೆ ಅವ್ರ ಜೊತೆ ಅಡ್ಜಸ್ಟ್ ಆಗೋದು ಏನಾದ್ರು ಕಷ್ಟ ಆಯ್ತಾ ಅಂತ? ಮ್ಯಾಮ್ ಅವರೆಲ್ಲ ನಮ್ಮ ಥರನೇ ಮ್ಯಾಮ್, ಅವರು ಕಾಮನ್ ಮ್ಯಾನೇ, ಬಟ್ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಮಾಡಿದ್ದಾರೆ ಅವರು. ಸೊ ಅವರು ಸೆಲೆಬ್ರಿಟೀಸ್, ಎವ್ರಿ ಒನ್ ಆರ್ ಕಾಮನ್ ಓನ್ಲಿ, ಬಟ್ ಒಳಗೆ ಹೋದ್ಮೇಲೆ ದೇ ಹವ್ ಡನ್ ಸಮಥಿಂಗ್, ದಟ್ ಇಸ್ ದ ರೀಸನ್ ದೇ ಆರ್ ಸೆಲೆಬ್ರಿಟೀಸ್. ನಾನು ಸ್ಟಾರ್ಟಿಂಗಲ್ಲಿ ನನಗೂ ತುಂಬ ನರ್ವಸ್ ಆಯಿತು, ಎಲ್ಲರೂ ಸೆಲೆಬ್ರಿಟೀಸ್ ಇರ್ತಾರೆ. ಬಟ್ ಒನ್ಸ್ ನಾ ಮನೆಗೆ ಹೋದ್ಮೇಲೆ ಎಲ್ರ ಜೊತೆ ಮಾತಾಡಿ
ಎಲ್ಲರೂ ನಂಬ್ತಾರೆ, ಎಲ್ರು contestants. all ಕಾಮನ್ ಪೀಪಲ್ ಓನ್ಲಿ. ಅಂಡ್ ಒನ್ಸ್ ಐ ಗಾಟ್ ಟು ನೋ ದೆಮ್ ಐ ವಾಸ್ ಲೈಕ್, ನಾನು ಹೋಗ್ತಿದ್ದಂಗೆ ಮಾತಾಡಿದ ತಕ್ಷಣ ಓಕೆ ದಿಸ್ ಇಸ್ ಡೂಯಬಲ್, ಏನ್ ಅಷ್ಟೊಂದೇನು ಕಷ್ಟ ಇಲ್ಲ, ಐ ಕ್ಯಾನ್ ಸರ್ವೈವ್ ಹಿಯರ್ ಅಂತಾನೆ ಅನಿಸ್ತು. ಓಕೆ, ಸೂರಜ್ ಅವರು ಕ್ಯಾಪ್ಟನ್ಸಿಗೆ ತುಂಬಾ ಸಲ ಬಂದು ಕ್ಯಾಪ್ಟನ್ ಆಗಕ್ಕಾಗ್ಲಿಲ್ಲ ಪಾಪ. ಅಷ್ಟು ದಿನ ಮನೆ ಒಳಗಡೆ ಇದ್ರೂ ಅಷ್ಟು ಚೆನ್ನಾಗಿ ಗೇಮ್ ಎಲ್ಲ ಆಡಿದ್ರು. ಲಾಸ್ಟ್ ವೀಕ್ ಏನಾಗುತ್ತೆ, ನೀವು ಮತ್ತೆ ಕಾವ್ಯ ಅವರು ಇರ್ತೀರಿ, ಆಗ ಮನೆಯವರಿಗೆ ಸೆಲೆಕ್ಷನ್ ಆಪ್ಷನ್ ಕೊಡ್ತಾರೆ, ಅವಾಗ ಎಲ್ಲರೂ ಕಾವ್ಯನ್ ಸೆಲೆಕ್ಟ್ ಮಾಡ್ತಾರೆ. ಬಟ್ ಹೊರಗಡೆ ವೀಕ್ಷಕರೆಲ್ಲ ಒಂದು ಅಲಿಗೇಷನ್ ಮಾಡ್ತಾ ಇದ್ದಾರೆ, ಏನಪ್ಪಾ ಅಂತಂದ್ರೆ ಸೂರಜ್ಗೂ ಕಾವ್ಯಗೂ ಏನಾದ್ರು ಗೇಮ್ ಆಡಿಸ್ಬಿಟ್ಟಿದ್ರೆ ಸೂರಜ್ ಗೆದ್ಬಿಟ್ಟಿರೋರು, ಕ್ಯಾಪ್ಟನ್ ಆಗಿ ಸೇವ್ ಆಗಿರೋರು ಈ ವೀಕ್ ಎಲಿಮಿನೇಟ್ ಆಗ್ತಿರ್ಲಿಲ್ಲ. ಸೊ ಬೇಕಂತಾನೆ ಸೂರಜ್ನ ಕ್ಯಾಪ್ಟನ್ ಮಾಡ್ಲಿಲ್ಲ, ಅಂದ್ರೆ ಬೇಕಂತಾನೆ ಗೇಮ್ ಆಡಿಸ್ಲಿಲ್ಲ ಬಿಗ್ ಬಾಸ್ ಟೀಮ್ ಅವರು. ಸೊ ಇದನ್ನ ನೀವು ಒಪ್ಕೊಂತೀರಾ? ಇಲ್ಲ ಮ್ಯಾಮ್, ಈಗ ಯಾಕಂದ್ರೆ ಈ ತರ ವೋಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಧನುಷ್ ರಘು ಅವ್ರ ಆದಾಗ್ಲೂ ಕ್ಯಾಪ್ಟನ್ಸಿ ಅಂತ ಬಂದಾಗ ವೋಟಿಂಗ್ ಅಲ್ಲಿ ಒನ್ ಸೈಡೆಡ್ ಆಗೋಯ್ತು. ಎಲ್ಲರೂ ನಾನು ಹೋಗಿ ಧನುಗೆ ವೋಟ್ ಹಾಕಿರ್ತೀನಿ, ರಘು ಸರ್ಗೆ ಹಾಕಿರಲ್ಲ. ಸೊ ಅದನ್ನ ಬಿಗ್ ಬಾಸ್ ಟೀಮ್ ಅವ್ರು ಹಿಂಗೆಲ್ಲ ಮಾಡ್ತಾರೆ ಅಂತ ಐ ಡೋಂಟ್ ಸೇ ಆಲ್ ದಟ್. ಬಿಕಾಸ್ ಹೆಂಗೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಟಾಸ್ಕ್ ಅಂತ ಬಂದಿದ್ರೆ ಮೈಟ್ ಬಿ ನಾನ್ ಗೆಲ್ತಿದ್ದೆ, ನಾನ್ ಗೆಲ್ತಿದ್ದೆ ಅಂತಾನೂ ನಾನು ಹೇಳಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್, ದಿಸ್ ಇಸ್ ಬಿಗ್ ಬಾಸ್, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಕಾನ್ಸೆಪ್ಟ್ ಇದೆ. ಸೊ ಏನ್ ಬೇಕಾದ್ರೆ ಆಗಿರ್ಬೋದು. ನನ್ಗೊಂದು ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತಿತ್ತೇನೋ, ಸ್ವಲ್ಪ ಫಿಸಿಕಲ್ ಏನೋ ಬಂದಿದ್ರೆ ಸ್ವಲ್ಪ ಅಡ್ವಾಂಟೇಜ್ ಇರ್ತಿತ್ತೇನೋ. ಬಟ್ ಇವ್ರು ಹಿಂಗ್ ಮಾಡಿದಕ್ಕೆ ನನಗೆ ಕ್ಯಾಪ್ಟನ್ಸಿ ಮಿಸ್ ಆಯ್ತು. ಐ ಡೋಂಟ್ ರಿಗ್ರೆಟ್ ಇಟ್ ಅಟ್ ಆಲ್. ಫಸ್ಟ್ ಆಫ್ ನಾನು ತುಂಬಾ ಪ್ರಯತ್ನ ಮಾಡಿದೆ, ಎಂಡ್ ಮೂಮೆಂಟ್ ತುದ್ದಿವರೆಗೂ ಹೋಗಿ ವಾಪಸ್ ಬಂದೆ, ತುಂಬಾ ಬೇಜಾರಾಯ್ತು. ಅದು ಹೇಳ್ಕೊಳಕ್ಕೂ ಆಗ್ಲಿಲ್ಲ, ಬಿಕಾಸ್ ಐ ವಾಸ್ ಹ್ಯಾಪಿ ಫಾರ್ ಕಾವ್ಯ. ಅವಳು ತುಂಬಾ ಕಾದಿದ್ದಾಳೆ ಸ್ಟಾರ್ಟಿಂಗ್ ಇಂದನು, ಅವಳಿಗೂ ಕ್ಯಾಪ್ಟನ್ಸಿ ಸಿಕ್ಕಿರ್ಲಿಲ್ಲ. ಸೊ ಇಟ್ಸ್ ನಾಟ್ ಲೈಕ್ ಐ ಡೋಂಟ್ ಬ್ಲೇಮ್ ಎನಿಬಡಿ, ಇಟ್ಸ್ ಜಸ್ಟ್ ದ ಗೇಮ್. ಓಕೆ, ಕ್ಯಾಪ್ಟನ್ ಅಲ್ಲದೆ ಇದ್ರು ಮನೆಯಲ್ಲಿ ಕ್ಯಾಪ್ಟನ್ ತರ ಇಷ್ಟು ದಿನವರೆಗೂ ನಿಜವಾಗ್ಲೂ ಮೆರಿತಾ ಇದ್ದಿದ್ದು ಗಿಲ್ಲಿನೇ ಅನ್ಸುತ್ತೆ, ವೈಸ್ ಕ್ಯಾಪ್ಟನ್ ಅಂತ. ಫೈನಲಿ ಕ್ಯಾಪ್ಟನ್ ಆಗಿದ್ದಾರೆ ಅವರು. ಒಂದು ನೈಟ್ ನೀವು ರಕ್ಷಿತಾ ಮತ್ತೆ ರಘು 3 ಜನನು ಬೆಡ್ ಮೇಲೆ ಕುತ್ಕೊಂಡು ಮಾತಾಡ್ತಿರ್ತೀರಿ. ರಘು ಹೇಳ್ತಾರೆ, ಇವನು ಏನೋ ಹಿಂಗೆ ಅಂದ್ರೆ ಏನು ಮನೆ ಕೆಲಸ ಮಾಡಲ್ಲ, ಏನು ಇಲ್ಲ, ಕ್ಯಾಪ್ಟನ್ ಆಗ್ಬಿಟ್ಟ. ಹೆಂಗಂದ್ರೆ ಇವಾಗ ಇವ್ನ ಗೇಮ್ ಅಂತೂ ಆಡ್ ಕ್ಯಾಪ್ಟನ್ ಆಗಕ್ಕಾಗೋದಿಲ್ಲ, ಹಿಂಗಾದ್ರೂ ಕ್ಯಾಪ್ಟನ್ ಆಗ್ಬಿಟ್ಟ ಅಂತ. ಅವಾಗ ನೀವು ಒಂದು ಮಾತು ಹೇಳ್ತೀರಿ, ಬಹುಶಃ ಬಿಗ್ ಬಾಸ್ ಬೇಕು ಅಂತಾನೆ ಮಾಡಿದಾರೆ ಅನ್ಸುತ್ತೆ ಇದನ್ನ ಅನ್ನೋದೊಂದು ಸ್ಟೇಟ್ಮೆಂಟ್ ಮಾಡ್ತೀರಿ. ಅದೇನಾಗಿದೆ, ಗಿಲ್ಲಿ ಫ್ಯಾನ್ಸಿಗೆ ಸ್ವಲ್ಪ ಹರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಸೂರಜ್ ಈ ತರ ಏನಕ್ಕೆ ಮಾತಾಡಿದ್ದು ಅಂತ, ಸಿಚುವೇಶನ್ ಏನ್ ಎಕ್ಸಾಕ್ಟ್ಲಿ ಅಂತ. ಯಾವಾಗ ಈ ತರ ಒಂದು ನೈಟ್ ಬಹುಶಃ ಒಂದು ಕ್ಯಾಪ್ಟನ್ ಆಗಕ್ಕಿಂತ ಮುಂಚೆ ಮನೆಯವರೆಲ್ಲ ಬಂದು ಗಿಲ್ಲಿಗೆ ಓಟ್ ಹಾಕ್ತಾರೆ. ಆಗ ಗಿಲ್ಲಿಗೆ ತುಂಬಾ ಓಟ್ ಬಂದ್ಬಿಡ್ತಲ್ವಾ ಅಂತ ರಕ್ಷಿತಾ ಹೇಳ್ತಾರೆ. ಇವರು ರಘು ಅವರು ಬೆಡ್ ಅಲ್ಲಿ ಮಲ್ಕೊಂಡಿರ್ತಾರೆ, ನೀವು ಅವರು ಅಪೋಸಿಟ್ ಸೈಡ್ ಅಲ್ಲಿ ಮಲ್ಕೊಂಡಿರ್ತೀರಾ. ರಘು ಹೇಳ್ತಾರೆ, ಗೇಮ್ ಅಂತೂ ಆಡ್ ಕ್ಯಾಪ್ಟನ್ ಆಗಲ್ಲ ಅವನು, ಹಿಂಗಾದ್ರೆ ಕ್ಯಾಪ್ಟನ್ ಆಗ್ಬಿಟ್ಟ ಅಂತ. ನೀವು ಅವಾಗ ನಕ್ಕೊಂತ ಹೇಳ್ತೀರಾ. ಅಂದ್ರೆ ಬಹುಶಃ ಅದೊಂದು ಕಾಮಿಡಿ ನಡೀತಿತ್ತು ಅನ್ಸುತ್ತಲ್ಲಿ. ನೀವು ಬಿಗ್ ಬಾಸ್ಗೂ ಇದೇ ಬೇಕಿತ್ತು, ಅಂದ್ರೆ ಬಿಗ್ ಬಾಸ್ ಬೇಕಂತಾನೆ ಪ್ಲಾನ್ ಮಾಡಿದ್ರು ಅನ್ಸುತ್ತೆ ಗಿಲ್ಲಿ ಕ್ಯಾಪ್ಟನ್ ಆಗ್ಲಿ ಅನ್ನೋದು ಒಂದು ಮಾತು ಹೇಳ್ತೀರಿ. ಇದು ಗಿಲ್ಲಿ ಫ್ಯಾನ್ಸಿಗೆ ಸ್ವಲ್ಪ ಹರ್ಟ್ ಆಗ್ಬಿಟ್ಟಿದೆ. ಓಕೆ ಮ್ಯಾಮ್, ಇಂಟೆನ್ಷನಲಿ ನಾನು ಹಂಗೆಲ್ಲ ಮಾತಾಡೋ ಮನುಷ್ಯನೇ ಅಲ್ಲ. ಲೈಕ್ ಆ ಥರ ಬಿಗ್ ಬಾಸ್ ಮಾಡಿಬಿಟ್ಟಿದ್ರು ಆ ಥರ ಹೇಳಿರಲ್ಲ. ಮೇ ಬಿ ನಂಗೆ ಇದು ಮರ್ತೋಗಿದೆ. ಬಟ್ ಇನ್ ಕೇಸ್ ಏನಾದ್ರು ಹೇಳಿದ್ರೆ ಇಟ್ ವಾಸ್ ಲೈಕ್ ಮೇ ಬಿ ಈಗ ಪೇರೆಂಟ್ಸ್ ಎಲ್ಲಾರ್ದು ಫೇವ್ರೇಟ್ಸ್ ಬರ್ತಿದ್ದಂಗೆನೆ ಗಿಲ್ಲಿ ಅಂತ ಹೇಳ್ತಿದ್ರು. ನಮ್ಗೆ ಗೊತ್ತಾಯ್ತು ಅಲ್ಲಿ ನಮ್ಮಮ್ಮ ನನ್ ಜೊತೆ ಮಾತಾಡುವಾಗ್ಲು ಗಿಲ್ಲಿ ಅಂತ ಗಿಲ್ಲಿ ಬಗ್ಗೆನೇ ಮಾತಾಡಿದ್ರು ಅರ್ಧ ಗಂಟೆ. ಅಮ್ಮ ನೀನ್ ನನಗ್ ಸಪೋರ್ಟ್ ಮಾಡಕ್ ಬಂದಿದ್ಯಾ, ನನ್ ಬಗ್ಗೆ ಮಾತಾಡು ಅಂದ್ರು. ಗಿಲ್ಲಿ ನಾನು ಹೇಳಿದ ಪಾಯಿಂಟ್ ಆಫ್ ವ್ಯೂ ಮೇ ಬಿ ಹಿಂಗಿತ್ತೇನೋ. ಎಲ್ಲಾ ಪೇರೆಂಟ್ಸು ಬಂದಿದ್ ಈ ವಾರದ ಕಾನ್ಸೆಪ್ಟ್ ಇದೆಯಲ್ಲ, ಆಲ್ ದಿಸ್ ಮೇಡ್ ಗಿಲ್ಲಿ ಆ ಕ್ಯಾಪ್ಟನ್. ಬಿಕಾಸ್ ಎಲ್ಲರಿಗೂ ಗಿಲ್ಲಿ ಅಂದ್ರೆ ಇಷ್ಟ ಅಲ್ಲ. ಈಗ ಹೊರಗಡೆ ನಮ್ಮಮ್ಮಂದು ನೋಡ್ತಿದ್ದಂಗೆ ನಂಗೆ ಗೊತ್ತಾಗೋಯ್ತು, ಓಕೆ ಹೊರಗಡೆ ಅಣ್ಣ ಚೆಚ್ಚುತ್ತಾ ಇದ್ದಾನೆ. ಎಲ್ಲಾ ಪೇರೆಂಟ್ಸ್ ರಿಯಾಕ್ಷನ್ ನೋಡಿದಾಗಲೇ ಐ ಅಂಡರ್ಸ್ಟ್ಯಾಂಡ್. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳಿದೀನಿ, ಓಕೆ ಇವನ್ ಫಿಸಿಕಲ್ ಟಾಸ್ಕ್ ರಘುವಣ್ಣನ್ ಜೊತೆ ಹೊಡೆದಾಡದೆ ಕಿತ್ತಾಡ್ಕೊಳಕ್ ಆಗ್ಲಿಲ್ಲ ಅಂದ್ರು ಪೀಪಲ್ ಆರ್ ಲೈಕಿಂಗ್ ಹಿಮ್ ಸೋ ಮಚ್ ದಟ್ ಎವ್ರಿ ಒನ್ ಕಮಿಂಗ್ ಇನ್ ಸೈಡ್ ಎಲ್ಲ ಬಂದವರೆಲ್ಲಾನು ಗಿಲ್ಲಿ ಅಂತ. ಸೊ ಈ ರೀತಿಯಲ್ಲಿ ಇವ್ನು ಕ್ಯಾಪ್ಟನ್ ಆದ ಅಂತ ಹೇಳಿರ್ಬೋದು. ಬಿಗ್ ಬಾಸ್ ಅವರು ಈ ತರ ಎಲ್ಲ ಮಾಡಿ ಕ್ಯಾಪ್ಟನ್ ಮಾಡಿದ್ರು ಅಂತ ಆ ರೀತಿ ಅಲ್ಲ. ಓಕೆ, ಸೂರಜ್ ಅವ್ರಿಗೆ ತುಂಬಾ ಸಿಟ್ಟು ಬಂದ್ರೆ ಇಲ್ಲ ತುಂಬಾ ಜಾಲಿ ಮೂಡಲ್ ಇದ್ರೆ ಮಾತ್ರನೇ ಅದೊಂದು ಮೈಸೂರು ಭಾಗದ ಕನ್ನಡ ಬಂದ್ಬಿಡತ್ತಾ ಅಂತ ಬಾಯಲ್ಲಿ ಮಾತಾಡ್ತಾ ಇಲ್ಲಾಂದ್ರೆ ಸ್ವಲ್ಪ ಪಾಲಿಶ್ಡ್ ಆಗಿ ಮಾತಾಡ್ತಿರ್ತೀರಿ. ಏನಾದ್ರೂ ಫುಲ್ ಜಾಲಿ ಮೂಡಲ್ ಇದ್ರೆ ಇಲ್ಲ ಸಿಕ್ಕಾಬಿಡೆ ಸಿಟ್ಟು ಬಂದ್ಬಿಟ್ರೆ ರಿಷನಿಗೆ ರೋಸ್ಟ್ ಮಾಡುವಾಗ ಅಂಡ್ ಯಾವಾಗಾದ್ರೂ ಕಾಮಿಡಿ ಮಾಡುವಾಗ ಹಂಗೆ ಮೈಸೂರು ಕನ್ನಡ ಬಂದ್ಬಿಡತ್ತೆ. ಮೈಸೂರು ಕನ್ನಡ ಅಲ್ಲ, ಮಂಡ್ಯ ಕನ್ನಡನೂ ಬರುತ್ತೆ ಬಾಯಿಂದ. ಪಾಯಿಂಟ್ ಏನಂದ್ರೆ ನಾನೀಗ ಯಾರ ಜೊತೆ ಮಾತಾಡ್ತಿರ್ತೀನಿ, ಫಾರ್ ಎಕ್ಸಾಂಪಲ್ ನಿಮ್ ಜೊತೆ ಮಾತಾಡಿ, ನೀವ್ ಹೇಗ್ ಮಾತಾಡ್ತಿದ್ರೆ ನಾನು ವಾಪಸ್ ಹಂಗೆ ಮಾತಾಡ್ತೀನಿ. ನಾನ್ ಗಿಲ್ಲಿ ಜೊತೆ ಮಾತಾಡ್ತಿದ್ರೆ ಗಿಲ್ಲಿ ಹೆಂಗ್ ಮಂಡ್ಯ ಹೋಗೋಣ ಈಗ ನಮ್ ಮಂಡ್ಯ ಹೋಗಬಡೈತದೆ ಅಂತಾನೆ ಮಾತಾಡೋದು. ಅವನ ಜೊತೆ ಮಾತಾಡಿದ್ರೆ ನಂಗೆ ಆ ಕನ್ನಡ ಬರುತ್ತೆ. ರಿಷಾ ಜೊತೆ ಮಾತಾಡಿದ್ರೆ ರಿಷಾ ಹಿಂಗ್ ಮಾತಾಡ್ತಾರೆ, ನಂಗೆ ಅಶ್ವಿನಿ ಮ್ಯಾಮ್ ಜೊತೆ ಮಾತಾಡಿದ್ರೆ ಸ್ವಲ್ಪ ಮಧ್ಯೆ ಇಂಗ್ಲಿಷ್ ಎಲ್ಲ ಹಾಕೊಂಡು ಅವ್ರು ಹಿಂಗ್ ಮಾತಾಡ್ತಾರೆ ಹಂಗ್ ಮಾತಾಡ್ತೀನಿ. ಸೊ ಇಟ್ಸ್ ಜಸ್ಟ್ ದಟ್ ರೆಸಿಪ್ರೊಕೇಟ್ ಮಾಡ್ತಾ ಹೋಗ್ತೀನಿ ಮ್ಯಾಮ್. ನಂಗೆ ಪರ್ಟಿಕ್ಯುಲರ್ ಸ್ಲ್ಯಾಂಗ್ ಅಂತಿಲ್ಲ, ಬಟ್ ತುಂಬಾ ಕಂಫರ್ಟೇಬಲ್ ಆಗಿದೆ ನಮ್ಮ ಹುಡುಗರ ಜೊತೆ ಮಾತಾಡಿದ್ರೆ
ನಮ್ಮ ಟಿಪಿಕಲ್ ಲೋಕಲ್ ಮೈಸೂರು ಕನ್ನಡನೇ ಬರೋದು. ಓಕೆ, ಇನ್ನ ರಾಶಿಕ್ ಅವ್ರ ಜೊತೆ ಮನೇಲಿ ದೊಡ್ಡ ಫೈಟ್ ಆಗುತ್ತೆ ಅಂದ್ರೆ ನಿಮ್ಮ ಕಂಫರ್ಟ್ ಝೋನ್ ಅವರು, ಅವರ ಕಂಫರ್ಟ್ ಝೋನ್ ನೀವಾಗಿರ್ತೀರಿ. ನೀವು ಬಂದಲ್ಲೂ ಪಾಪ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಅಂಡ್ ಅವ್ರ ಜೊತೆ ನೀವು ಒಂದ್ ವಾರ ಮಾತಾಡ್ದಲ್ಲೇ ಇದ್ದಾಗ ನೀವು ಸ್ವಲ್ಪ ಡಲ್ ಆಗಿದ್ರಿ ಅನ್ಸತ್ತೆ. ಜಗಳ ಆಡ್ತಾ ಆಡ್ತಾ ನಿಮ್ ಬಟ್ಟೆನೆಲ್ಲ ತಗೊಂಡ್ ಹೋಗ್ಬಿಟ್ಟು ಪೂಲ್ಗೆ ಹಾಕ್ಬಿಡ್ತಾರೆ. ಅದು ಎಲ್ಲ ಬಹುಶಃ ಬ್ರಾಂಡೆಡ್ ಕ್ಲೋತ್ಸೇ ಇರುತ್ತೆ ಅನ್ಸುತ್ತೆ. ಹೆಂಗಿತ್ತು ಆ ಸಿಚುವೇಶನ್ ಅಂತ? ಆ ಕ್ಲೋರಿನ್ ವಾಟರ್ ಅಲ್ಲಿ ತಗೊಂಡೋಗಿ ಬಟ್ಟೆಗಳನ್ನೆಲ್ಲ ಹಾಕೋದು. ನನಗೆ ಫಸ್ಟ್ ಅವ್ರು ಬಂದು ಕರೀತಾರೆ, ಬಾ ಪೂಲಿಗೆ ಬೀಳು, ಮೈಕ್ ಹಾಕಿರ್ಲಿಲ್ಲ ನೀನು ಅಂತ ಹೇಳಿದಾಗ ನಾನು ಇಲ್ಲ ಅಂತೀನಿ. ನಾ ಒಂದ್ಸತಿ ನನ್ನ ಹಿಂದಿನ ದಿನ ನಾನು ಹೇಳಿರ್ತೀನಿ ನಾಳೆ ಬೀಳ್ತೀನಿ ಅಂತ ಹೇಳ್ತೀನಿ. ಬಟ್ ಅವ್ರು ಬಂದು ಕೇಳಿದಾಗ ನಾನು ಇಲ್ಲ ಅಂತೀನಿ. 2ನೇ ಸತಿ ಬಂದು ಇಲ್ಲ ಅಂತೀನಿ. 3ನೇ ಸತಿ ಇಲ್ಲ ಅಂತೀನಿ. ಬೇಕಂತ ಮಾಡಿದ್ದ ಹೆಂಗೆ ನೀವು? ಸ್ವಲ್ಪ ಬೇಕು ಅಂತ ಅದೇ ಹೇಳ್ದಲ್ಲ, ತಮಾಷೆ ಮಾಡೋರು ಅಮಾಸೆ ಆಗ್ತಿತ್ತ ಮನೇಲಿ ಅಂತ. ಇಲ್ಲ 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 ಅಂತ ಹೇಳ್ದೆ. ಅದಾದ್ಮೇಲೆ ಅವರು ನೆಕ್ಸ್ಟ್ ಬಟ್ಟೆಗಳೆಲ್ಲ ಒಂದ್ ಬುಟ್ಟಿ ತಗೊಂಡೋಗಿ ಹಾಕಿದ್ರು. ಲೈಕ್ ಓಕೆ ಫೈನ್, ಏನ್ ಬಟ್ಟೆ ಒಣಗೋಗುತ್ತೆ ಅಂತ. ಈ 2ನೇ ಬುಟ್ಟಿನೂ ತಗೊಂಡೋಗಿ ಹಾಕಿದ್ರು. ನೆಕ್ಸ್ಟ್ 3ನೇ ಬುಟ್ಟಿನೂ ತಗೊಂಡೋಗಿ ಹಾಕಿದ್ರು. ನನ್ಕಿಂತ ಜಾಸ್ತಿ ಮನೆಯವರೇ ರಿಯಾಕ್ಟ್ ಮಾಡ್ತಿದ್ರು ಅಲ್ಲಿ ಕಿಚನ್ ಅಲ್ಲಿ ನಿಂತ್ಕೊಂಡು. ಬಟ್ಟೆ ಎಲ್ಲ ಹಾಕ್ತಿದ್ಯಾ, ಅದ್ ಮಾಡ್ತಿದ್ಯಾ, ಇದ್ ಮಾಡ್ತಿದ್ಯಾ. ನಾನು ಅಲ್ಲೂ ಅಂದೆ, ಹೋಗ್ತಿರೋದು ನಂದು ಬಟ್ಟೆ, ನೀವ್ ಯಾಕೆ ಹಿಂಗೆ ಆಡ್ತಿದ್ರೆ ಅವ್ರಿಗೂ ಸುಮ್ಮನೆ ಸ್ಪಂದನ ಹೇಳ್ತಾರೆ, ಅವ್ನಿಗೆ ಪ್ರಾಬ್ಲಮ್ ಇಲ್ಲ, ನೀವ್ ಯಾಕೆ ಮಾತಾಡ್ತೀನಿ, ಅವರೆಲ್ಲ ಸುಮ್ಮನೆ ಆಗ್ತಾರೆ. ಐ ರಿಯಲೈಸ್ ಮ್ಯಾಮ್, ಈಗ ಕ್ಯಾಪ್ಟನ್ ಅಂತ ಬಂದಾಗ ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮನೇಲಿ ಒಂದು ರೂಲ್ಸ್ ಸೆಟ್ ಮಾಡಿ ಅದನ್ನ ಎಲ್ಲರೂ ಫಾಲೋ ಮಾಡೋದನ್ನ ನೋಡ್ಕೋಬೇಕು ಅಂತ. ಬಟ್ ನಾನೆಲ್ಲೋ ಅದನ್ನ ಮೀರಿದೆ ಅಂತ ನನಗೆ ಆ ಪಾಯಿಂಟಲ್ಲಿ ಕಿಚನಲ್ಲಿ ಕೂತಾಗ್ಲೇ ಗೊತ್ತಾಗೋಯ್ತು ನನಗೆ. ಬಟ್ ಅವ್ರು ಬಟ್ಟೆ ಎಲ್ಲ ತೊಗೊಂಡೋಗಿ ಹಾಕಿದಾಗ ನಾನು ಕೋಪ ಮಾಡ್ಕೋಬೋದಿತ್ತು, ಒಂದು ಸೀನ್ ಕ್ರಿಯೇಟ್ ಮಾಡ್ಬೋದಿತ್ತು. ಬಟ್ ತಪ್ಪು ನಂದಿದೆ. ಬಟ್ ಆದ್ರೂ ಆಮೇಲೆ ನೀವು ರಾಶಿಕಾ ಜೊತೆ ಜಗಳ ಮಾಡ್ತೀರಿ, ಅದೊಂದು ಮಾತು ಹೇಳ್ತೀರಿ, ರಾಶಿಕಾಗೆ ತುಂಬಾ ಹರ್ಟ್ ಆಗ್ಬಿಡತ್ತೆ. ಅದೇನಿಕೆ ಅಂದ್ರೆ ನಾನು ಅವ್ಳ ಬಟ್ಟೆ ಹಾಕಿದಿಕ್ಕೆ ನಂಗೆ ಬೇಜಾರಿಲ್ಲ. ಬಿಕಾಸ್ ಅವ್ಳು ಬಟ್ಟೆ ಹಾಕಿದ್ರು, ಬಟ್ಟೆ ಏನು ತೊಗೊಂಡೋಗಿ ಒಣಗಾಕಿದ್ರೆ ಒಣಗೋಗುತ್ತೆ, ಅಥವಾ ಇನ್ನೊಂದ್ಸತಿ ವಾಶ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಬಟ್ ಅವ್ಳು ಕೂತ್ಕೊಂಡು ಅವಳು ನನ್ನ ಕ್ಯಾಪ್ಟನ್ ಆಗಿದ್ದು ಇಷ್ಟ ಇಲ್ಲ ನಿಂಗೆ, ಅದೆಲ್ಲ ಮಾತೆಲ್ಲ ಬರುತ್ತೆ. ನನ್ಗೆ ಅಲ್ಲಿ ಸ್ವಲ್ಪ ಟ್ರಿಗರ್ ಆಗ್ಬಿಡತ್ತೆ. ಇಷ್ಟು ದಿನ ಪಾಪಚೆ ಥರ ಇದ್ದೆ ನೀನು, ಈಗ ಎಲ್ಲ ಮುಖವಾಡ ಕಳ್ಸುತ್ತೆ ಅಂದ್ರೆ. ಇಷ್ಟು ದಿನ ನಾನು ನೀನು ಮಾತಾಡ್ಕೊಂಡು ವಿ ಹ್ಯಾಡ್ ಅ ವೆರಿ ಗುಡ್ ಬಾಂಡ್, ನಿಂಗೆ ನನ್ನ ಬಗ್ಗೆ ಗೊತ್ತು, ನನಗೆ ನಿನ್. ಬಟ್ ಇವಾಗ ಈ ಥರ ಸಿಚುವೇಶನ್ ಬಂತು ಅಂದ್ರೆ ಆ ಥರ ಹೇಳಿದ್ರೆ ಅಲ್ಲಿ ನಂಗೆ ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಆ ಥರ ಹೇಳಿದಾಗ್ಲೂ ನಾನು ಮಾತಾಡಲಿಲ್ಲ ಅಂದರೆ ಅದು ಸುಮ್ಕೂರಕ್ಕೆ ಆಗಲ್ಲ, ಎಂತವ್ರು ಸುಮ್ಕೂರಕ್ಕೆ ಆಗಲ್ಲ. ದೆನ್ ಐ ಸ್ಟುಡ್ ಅಪ್, ಐ ವೆಂಟ್ ದೇರ್, ಕೇಳಿದೆ ಏನು ಹೇಳ್ತಿದ್ಯಾ, ಏನು ಮಾತಾಡ್ತಿದ್ಯಾ ಅಂತೆಲ್ಲ ಕೇಳಿದಾಗ ನನಗೂ ಸ್ವಲ್ಪ ಟ್ರಿಗರ್ ಆಗುತ್ತೆ. ಅದು ಮಾತು ಹಂಗೆ ಸ್ವಲ್ಪ ಫ್ರಿಕ್ಷನ್ ಜಾಸ್ತಿ ಆಗೋಯ್ತು. ಓಕೆ, ರಜತ್ ಅವರು ನಾಮಿನೇಟ್ ಮಾಡುವಾಗ ನಿಮಗೆ ಹೇಳ್ತಾರೆ ರೊಮ್ಯಾನ್ಸ್ ಅನ್ನೋದೊಂದು ಪದ ಬಳಸ್ತಾರೆ. ಅದ್ರ ಬಗ್ಗೆ ತುಂಬಾ ಮಾತಾಡೋದು ಬೇಡ, ಆಲ್ರೆಡಿ ಅದಕ್ಕೆ ರಜತ್ ಅವ್ರ ಸಾರಿನೂ ಕೇಳಾಗಿದೆ. ಬಟ್ ಏನಂದ್ರೆ ಅವತ್ತು ನೀವಿಬ್ರು ಕುತ್ಕೊಂಡು ಮಾತಾಡ್ತಿರ್ತೀರಿ, ಮನೆ ಒಳಗಡೆ ದೊಡ್ಡ ಗಲಾಟೆ ಆಗ್ತಾ ಇರತ್ತೆ ಕಾವ್ಯ, ಅಶ್ವಿನಿ, ರಕ್ಷಿತಾಗೆ. ನೀವಿಬ್ರು ಕುತ್ಕೊಂಡು ಮಾತಾಡ್ತಿರ್ತೀರಿ ಅಲ್ಲಿ. ಅಂದ್ರೆ ಇಬ್ರು ಹೆಂಗ್ ಮಾತಾಡ್ತಿರ್ತೀರಿ ಅಂದ್ರೆ ಅದಷ್ಟು ಒಂದ್ ಮನೆ, ನೀವಿಬ್ರು ಇರೋದೇ ಒಂದ್ ಮನೆ. ಅಂದ್ರೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ನಿಮ್ಮಿಬ್ರಿಗೆ ಗೊತ್ತಿಲ್ಲ ಅನ್ನೋ ತರ ಕೂತಿರ್ತೀರಿ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಬೇರೆ ಜಗಳ ಆಗ್ತಿದ್ದಾರೆ, ನಾವೇನಕ್ಕೆ ಇನ್ವಾಲ್ವ್ ಆಗೋದು ಅಂತನಾ, ಅಥವಾ ರಾಶಿಕಾ ಏನಾದ್ರು ನಿಮ್ಗೆ ಅಲ್ಲಿ ಹೋಗೋದ್ ಬೇಡ ಅಂತ ತಡದ್ರ ಹೇಗೆ ಅಂತ? ಯಾರು ಏನೂ ತಡೆದಿಲ್ಲ, ಇನ್ವಾಲ್ವ್ ಆಗೋದು ಬೇಡ ಅಂತಲ್ಲ. ನಾವು ಆಚೆ ಕೂತಿರ್ತೀವಿ, ಮಿಕ್ಕಿದವರು ಮನೆಯೊಳಗೆ ಕೂತ್ಕೊಂಡು ಆಡಿಯನ್ಸ್ ತರ ಫಿಲಮ್ ನೋಡಂಗ್ ಜಗಳ ನೋಡ್ತಿರ್ತೀವಿ. ನಮ್ಗೆ ಅದು ನೋಡಕ್ ಇಷ್ಟ ಇರ್ಲಿಲ್ಲ. ಬಿಕಾಸ್ ನಮ್ಗೆ ಅಲ್ಲಿ ಏನ್ ಕಾರಣಕ್ಕೆ ಜಗಳ, ನಾನು ಸ್ಟಾರ್ಟಿಂಗ್ ಹೇಳಿದೆ ನಂದೇನಾದ್ರು ನಾನು ಮೂಗ್ ತೋರ್ಸಕ್ಕೂ ಹೋಗಲ್ಲ, ಅಥವಾ ಅದೇನೋ ಅಟ್ ಪಾಯಿಂಟ್ ಹೊಟ್ಟೋಯ್ತು, ಮನೆಯವ್ರ ಎಲ್ರೂ ಒಪಿನಿಯನ್ ಅಲ್ಲಿ ಬೇಕಾಗತ್ತೆ ಅಂದಾಗ ಅಲ್ಲಿ ಗೋ ಅಂಡ್ ಟಾಕ್. ಬಿಕಾಸ್ ಅಲ್ಲಿ ನಡೀತಿದ್ದ ಜಗಳ ಸುಮಾರು ಸತಿ ಅನ್ಸ್ಬಿಡತ್ತೆ ನಂದು ಇನ್ಪುಟ್ಸ್ ಬೇಡ ಅಲ್ಲಿ. ಸುಮ್ನೆ ಹೋಗ್ಬಿಟ್ಟು ಹೇಳೋದು, ನನ್ನ ಒಪಿನಿಯನ್ ಇಂದ ಇನ್ನೊಬ್ರಿಗೆ ತೊಂದರೆ ಆಗೋದು, ಆಮೇಲೆ ಅದರಿಂದ ಇನ್ನ ಜಗಳ ಜಾಸ್ತಿನೂ ಆಗ್ಬೋದು. ಆಗತ್ತೆ, ಡೆಫಿನೆಟ್ಲಿ ಆಗತ್ತೆ. ಈಗ ಒಬ್ಬ ಮಾತಾಡ್ತಿದೀಯ ಅಂದ್ರೆ ಇನ್ನೊಬ್ರು ಇವನ್ ಬಂದ್ ಮಾತಾಡ್ದ, ನಾನು ಮಾತಾಡಿಲ್ಲ, ಮಾತಾಡ್ಬೇಕು, ಇನ್ನೊಬ್ಬನೂ ಬರ್ತಾನೆ ಅಲ್ಲಿ. ಸೊ ಆ ಸಿಚುವೇಶನ್ಸ್ ನಂಗೆ ಬೇಕಾಗಿರ್ಲಿಲ್ಲ. ನಂದು ಆಕ್ಚುಲಿ ಅಲ್ಲಿ ಹೊರಗಡೆ ಏನಾಗ್ತಿತ್ತು ಅಂದ್ರೆ ಆರಾಮಾಗಿ ನಾವು ಕುತ್ಕೊಂಡು ಮಾತಾಡ್ತಿದ್ವಿ, ಹೊರಗಡೆ ಜಗಳ ನಡೀತಿತ್ತು. ಅದು ಕ್ಯಾಮ್ರಾಸ್ಗೆ ಹೆಂಗ್ ಕಾಣಿಸ್ತಿತ್ತೋ ಗೊತ್ತಿಲ್ಲ. ಬಟ್ ಅಲ್ಲೋಗ್ಬಿಟ್ಟು ಜಗಳ ನೋಡೋಕ್ಕಿಂತ ನಾವು ಆಚೆ ಕೂತ್ಕೊಳ್ಳೋಣ ಅನ್ನೋದು ಅಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದು. ಓಕೆ, ಫ್ಯಾಮಿಲಿ ಅವರೆಲ್ಲ ಮನೆಗೆ ಬರ್ತಾರೆ. ಅವಾಗ ಎಲ್ಲರ ಮನೆಯವರು ಬಂದು ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಿಂದ ಇರ್ತಾರೆ. ಬಟ್ ಕಾವ್ಯ ಪೇರೆಂಟ್ಸ್ ಬಂದಾಗ ಬಿಗ್ ಬಾಸ್ ಕಡೆಯಿಂದ ಒಂದು ವಾರ್ನಿಂಗ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತಿಗೆನೆ ಅವರ ಪೇರೆಂಟ್ಸ್ನ ಅಂದ್ರೆ ಅವರ ತಮ್ಮನ್ನ ಮತ್ತೆ ಅವ್ರ ಅಮ್ಮನ ಮನೆಯಿಂದ ಹೊರಗೆ ಕಳಿಸ್ಬಿಡ್ತಾರೆ. ಸೊ ಆ ಸಿಚುವೇಶನ್ ಹೇಗಿತ್ತು ಅಂತ ಅಂದ್ರೆ ಕಾವ್ಯ ಮತ್ತೆ ಅವ್ರ ತಮ್ಮ ಅವ್ರ ಅಮ್ಮ ಎಲ್ಲ ಏನ್ ಮಾತಾಡಿರ್ಬೋದು ಅಂತ ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಅಲ್ಲಿ? ಅಲ್ಲಿ ಹೆಂಗೆ ಅಂದ್ರೆ ನಾನು ಕಾವ್ಯಾಗ ಹೋಗಿ ಕೇಳ್ತೀನಿ, ನಾನೊಬ್ನೇ ಅಲ್ಲ, ನನ್ನ ಜೊತೆ ಇದ್ದವರೆಲ್ಲ ಅವರು ಹೇಳ್ತಾರೆ ನಾವೇನ್ ಮಾತಾಡಿದ್ವಿ ಅಂತಾನೆ ಗೊತ್ತಿಲ್ಲ. ಇದು ಒಂದ್ಸತಿ ವಾರ್ನಿಂಗ್ ಬರುತ್ತೆ. ಅದು ಹೆಂಗಾಗತ್ತೆ ಮ್ಯಾಮ್ ಸಿಚುವೇಶನ್, ಫಸ್ಟ್ ವಾರ್ನಿಂಗ್ ಬರುತ್ತೆ, ಸೆಕೆಂಡ್ ವಾರ್ನಿಂಗ್ ಟೈಮಲ್ಲಿ ಇವ್ರು ಆಲ್ರೆಡಿ ಬಂದು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಮಾತಾಡುವಾಗ ಸೆಕೆಂಡ್ ವಾರ್ನಿಂಗ್ ಬಂದ್ಬಿಟ್ಟು ಇವ್ರು ಹೋಗ್ಬೇಕು ಅಂತ ನಮ್ಗೆ ಅನ್ಸ್ಬಿಡುತ್ತೆ.
ಇವ್ರು ಮಾತಾಡ್ತಿಲ್ಲ ಸುಮ್ ಕೂತಿದಾರಲ್ಲ. ನಿಮಗೆ ಗೊತ್ತಾಯ್ತಾ ಏನ್ ಮಾತಾಡಿರೋದಲ್ಲಿ ಅಂತ? ಇಲ್ಲ ನನಗೆ ಐಡಿಯಾ. ಆಕ್ಚುಲಿ ಕಾವ್ಯ ಅವ್ರ ತಮ್ಮ ಮತ್ತೆ ಕಾವ್ಯ ಅವರ ಅಮ್ಮ ಏನಂದ್ರೆ ಕಾವ್ಯನಿಗೆ ಹೇಳ್ತಾ ಇರ್ತಾರೆ, ನೀನು ಗಿಲ್ಲಿ ಜೊತೆ ಚೆನ್ನಾಗಿರು, ಜಗಳ ಮಾಡಕ್ ಹೋಗ್ಬೇಡ, ಗಿಲ್ಲಿ ನಾಮಿನೇಟ್ ಮಾಡ್ಬೇಡ, ನಿಮ್ಮಿಬ್ರು ಕಾಂಬಿನೇಷನ್ ಹೊರಗಡೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ಅಂಡ್ ಗಿಲ್ಲಿನ ಅಣ್ಣ ಅನ್ಬೇಡ ನೀನು ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಏನಾದ್ರು ಕಾವ್ಯನ ಆಟನ ಬದಲಾಯಿಸುತ್ತೆ ಅನ್ಸುತ್ತೆ ಇನ್ಮೇಲೆ ನಿಮಗೆ? ಅದೇ ಕಾರಣಕ್ಕೆ ಬಿಗ್ ಬಾಸ್ ವಾರ್ನಿಂಗ್ ಕೊಟ್ರು ಅನ್ಸುತ್ತಾ ನಿಮಗೆ ಮನೆ ಒಳಗಡೆ? ಇವಾಗ ಇಫ್ ದಟ್ ಇಸ್ ಟ್ರೂ, ಅವರು ಅದ್ ಬಂದು ಹೇಳಿದ್ದಾರೆ, ಅವ್ರು ಹೇಳಿರೋದ್ನು ನೋಡಿರ್ತಾರೆ. ಅವಳು ಏನಾದ್ರು ಇನ್ ಕೇಸ್ ಆಟ ಬದಲಾಯಿಸ್ಕೋತಾಳೆ ಅದನ್ನೆಲ್ಲ ಕೇಳಿಸ್ಕೊಂಡು ಅಂತ ಆದ್ರೆ ದಟ್ಸ್ ನಾಟ್ ರೈಟ್ ಅಲ್ವಾ? ನೀವೇ ಈಗ ಯೋಚನೆ ಮಾಡಿ, ಅವ್ರು ಹೇಳಿದ್ದು ಈಗ ನಾವು ನೋಡಿರ್ತೀವಿ, ಅದ್ ನೋಡ್ಬಿಟ್ಟು ಇವಳು ಏನಾರು ಈಗ ಅವ್ರಿಗೆ ತಲೆಯಲ್ಲಿ ಇರ್ಬೇಕು, ಅವ್ರು ಹೇಳಿದ್ನು ಜನ ನೋಡಿದಾರೆ ಆಲ್ರೆಡಿ, ನಾನು ಏನಾದ್ರು ಗೇಮ್ ಚೇಂಜ್ ಮಾಡ್ಕೋತೀನಿ ಅದರಿಂದ ಅವ್ಳಿಗೆ ಇಂಪ್ಯಾಕ್ಟ್ ಆಗೋದು ಅದರಿಂದ. ಸೊ ಅವಳು ಏನಾದ್ರು ಇನ್ ಕೇಸ್ ಆ ಡಿಸಿಷನ್ ತಗೊಂಡು ಚೇಂಜ್ ಮಾಡ್ತಾಳೆ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಫಾರ್ ಹರ್. ಓಕೆ, ಇದು ವೀಕೆಂಡ್ಸ್ ಅಲ್ಲಿ ಏನಾಗುತ್ತೆ, ಕಾವ್ಯನಿಗೆ ಮತ್ತೆ ಗಿಲ್ಲಿಗೆ ಸರ್ ಬಂದು ತುಂಬಾ ಸತಿ ಹೇಳಿದ್ದಾರೆ, ಸುದೀಪ್ ಸರ್ ನಿಮಗೂ ರಾಶಿಕಾಗೂ ಕೂಡ ಹೇಳಿದ್ದಾರೆ, ಅಂದ್ರೆ ಗೇಮ್ ಚೇಂಜ್ ಮಾಡ್ಕೊಳ್ಳಿ ಅಂತ. ಕೆಲವೊಂದ್ ಸತಿ ಏನಾಗುತ್ತೆ, ಮನೆಯಲ್ಲಿ ಕಡಿಮೆ ಜನ ಇರೋದ್ರಿಂದ ಅದು ಸಾಧ್ಯ ಆಗೋದಿಲ್ಲ, ನಮಗೆ ಯಾರು ಕಂಫರ್ಟ್ ಇರ್ತಾರೋ ಅವ್ರ ಜೊತೆಗೆ ಇರ್ತೀವಿ. ಬಟ್ ಕಾವ್ಯನಿಗೆ ಕೆಲವು ಕಡೆ ಇರ್ಸು ಮುರ್ಸಾಗಿ ಗಿಲ್ಲಿ ನಾಮಿನೇಟ್ ಮಾಡೋದಾಗ್ಲಿ ಅದನ್ನ ಓಪನ್ ಆಗಿ ಹೇಳಿದ್ದಾರೆ ಕೂಡ ಅವರು, ಗಿಲ್ಲಿಯಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಫ್ಯಾಮಿಲಿ ಅವ್ರು ಬಂದು ಅದನ್ನ ಅವ್ರ ಮೇಲೆ ಒಂಥರ ಇಂಪೋಸ್ ಮಾಡ್ದಂಗೆ ಅನ್ಸಲ್ವಾ ಅದು? ಅಂದ್ರೆ ನೀನು ಈ ತರ ಮಾಡು, ಹಿಂಗ್ ಮಾಡು, ಈ ತರ ಮಾಡು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ನಮ್ಮ ಪೇರೆಂಟ್ಸ್ ಬಂದಾಗ್ಲೂ ಅವ್ರು ಏನೋ ಒಂಚೂರು ಏನೋ ಹೇಳ್ತಿದಾರೆ, ನಾನೇ ನಿಲ್ಲಿಸ್ತಿದ್ದೆ, ಇದೆಲ್ಲ ಮಾತಾಡಂಗಿಲ್ಲ ಅಂತ. ಬಟ್ ಅದನ್ನ ಬಂದು ಇವ್ರು ಹೇಳ್ತಿದ್ದಾರೆ ಅಂದ್ರೆ ಐ ಡೋಂಟ್ ಥಿಂಕ್ ಅದು ಒಂದು ನ್ಯಾಯ ರೀತಿಯಲ್ಲಿ ಅದು ಗೇಮ್ ಹೋಗಲ್ಲ ಅಂತ ನನ್ಗನ್ಸುತ್ತೆ. ಸೊ ಇಟ್ಸ್ ನಾಟ್ ರೈಟ್. ಓಕೆ, ಐ ಹೇಟ್ ಯು, ಐ ಲವ್ ಯು ಸ್ಟೋರಿ ಏನದು? ಅಲ್ಲ, ಒಂದು ಕ್ಲಾರಿಟಿ ಸಿಗ್ಬಿಡ್ಲಿ ಅಲ್ವಾ? ಅದು ಹೇಳಲೇಬೇಕು ಮ್ಯಾಮ್, ಬಿಕಾಸ್ ಅದು ನಾನು ಅವತ್ತು ಸ್ವಲ್ಪ ಅಪ್ಸೆಟ್ ಆಗಿರ್ತೀನಿ. ರಾಶಿಕಾ ಅವ್ರು ಬಂದ್ಬಿಟ್ಟು ಈ ಜೋಕ್ನ ಅವರು ಸುದಿ ಅಣ್ಣ, ಚಂದ್ರಣ್ಣ ಎಲ್ರ ಜೊತೆನೂ ಹೇಳಿರ್ತಾರೆ. ಅದು ಆಕ್ಚುಲಿ ವೀಕೆಂಡ್ ಅಲ್ಲಿ ಡಿಸ್ಕಸ್ ಆದಾಗ ಇದು ಯಾರ ಜೊತೆ ಹೇಳಿದ್ಯಾ ಅಂದಾಗ ಫಸ್ಟ್ ಸುದಿ ಅಂತ ನಾವು ಅಂತೀವಿ, ನನಗೆ ಗೊತ್ತಿರಲ್ಲ ಇದು ನಾನು ಅಂತ. ಅದು ಆಕ್ಚುಲಿ ಏನಾಯ್ತು ಅಂದ್ರೆ ಅಲ್ಲಿ ಹೊರಗಡೆ ಅದು ಅಶ್ವಿನಿ ಮ್ಯಾಮ್ ಅವ್ರದ್ದೆಲ್ಲ ಜಗಳ ಒಳಗೆ ನಡೀತಿರುತ್ತೆ, ನಾವು ಹೊರಗೆ ಕೂತಿರ್ತೀವಿ. ಆ ಪಾಯಿಂಟ್ ಅಲ್ಲಿ ನಾನು ಸ್ವಲ್ಪ ಏನೋ ಡಲ್ ಆಗಿದ್ದೆ ಅಂತ ರಾಶಿಗೆ ನೀವೊಂದು ಜೋಕ್ ಹೇಳ ಅಂತ ಅವ್ರು ಎಲ್ರಿಗೂ ಹೇಳಿದಾಳೆ ಈ ಜೋಕ್, ನನಗೆ ನೀವೊಂದು ಜೋಕ್ ಹೇಳಮ್ಮ ಆಯ್ತು ಅಂತ ಹೇಳಿಲ್ಲ. ಒಂದು ದೂರಲ್ಲಿ ಐ ಹೇಟ್ ಯು ಅಂತ ಇರ್ತಾನೆ, ಐ ಲವ್ ಯು ಅಂತ ಇರ್ತಾನೆ. ಐ ಹೇಟ್ ಯು ಹೊಟ್ಟೋದ್ರೆ ಯಾರು ಉಳ್ಕೋತಾರೆ ಅಂತ ಹೇಳಿದೆ, ಲವ್ ಯು ಅಂತ ನಾನು ಹೇಳ್ತೀನಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅವ್ರು ಹೇಳ್ತಾರೆ. ಅಷ್ಟೇ ಆಗಿದ್ದಲ್ಲಿ ನಾನು ಅದಕ್ಕೆ ನಕ್ಬಿಟ್ಟು ಎಂತ ಡಬ್ಬಾ ಜೋಕ್ ಹೇಳ್ತಿದ್ಯಾ ನೀನು ಅಂತ ಅಲ್ಲೇ ಬಿಟ್ಬಿಟ್ಟಿರ್ತೀನಿ. ಬಟ್ ಅದು ಹೊರಗಡೆ ಇಷ್ಟೊಂದೆಲ್ಲ ವಿಷಯಗಳಾಗ್ಬಿಟ್ಟಿದ್ದು ಆಮೇಲೆ ಗೊತ್ತಾಗಿದ್ದು ನನಗೆ. ಓಕೆ, ಸರಿ. ನೆನ್ನೆ ನೀವೇನಾದ್ರೂ ಮನೆ ಒಳಗಡೆ ಇದ್ರೆ ಫಾಲೋ ಮತ್ತೆ ಬ್ಲಾಕ್ ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು, ಯಾರನ್ನ ಫಾಲೋ ಮಾಡ್ತೀರಾ, ಯಾರನ್ನ ಬ್ಲಾಕ್ ಮಾಡ್ತೀರಾ ಅಂತ. ನೀವು ಮನೆ ಒಳಗಡೆ ಇದ್ದಿದ್ರೆ ಯಾರನ್ನ ಫಾಲೋ ಮಾಡ್ತಾ ಇದ್ರಿ, ಯಾರನ್ನ ಬ್ಲಾಕ್ ಮಾಡ್ತಾ ಇದ್ರಿ, ಯಾರ ಹೆಸರು ಕೊಡ್ತಾ ಇದ್ರಿ? ಫಾಲೋ ಅಂತ ಬಂದಿದ್ರೆ ಆಬ್ವಿಯಸ್ಲಿ ರಾಶಿಕಾ ಅಂತಾನೆ ಹೇಳ್ತೀನಿ. ಬಿಕಾಸ್ ನಾನು ಡೇ 1 ಇಂದ ಮಾತಾಡ್ಕೊಂಡು ಚೆನ್ನಾಗಿದ್ದು ರಾಶಿಕಾ ಜೊತೆನೆ. ಸೊ ಫಾಲೋ ರಾಶಿಕಾ. ಬ್ಲಾಕ್ ಅಂತ ಬಂದ್ರೆ ಉತ್ಸೆ ಧ್ರುವಂತ್ ಏನಕ್ಕೆ ಅಂದ್ರೆ ಇಟ್ಸ್ ಅ ವೆರಿ ನೈಸ್ ಗೈ. ನಾನು ನೋಡಿದಂಗೆ ಸ್ವಲ್ಪ ಹೈಪರ್ ಇರ್ಬೋದು, ಎನರ್ಜಿ ಲೆವೆಲ್ ತುಂಬಾ ಇರ್ಬೋದು, ಬಟ್ ಡೇ 1 ಇಂದ ನನ್ಗೆ ಅಷ್ಟು ಕನೆಕ್ಷನ್ ಬಿಲ್ಡ್ ಮಾಡಕ್ ಆಗ್ಲಿಲ್ಲ. ಲಾಸ್ಟ್ 2 weeks ಅಲ್ಲಿ ತುಂಬಾ ಚೆನ್ನಾಗಿದ್ದೆ ನನ್ನ ಜೊತೆ. ಸುರಿ ಅನ್ಕೊಂಡು ಮಾತಾಡ್ಕೊಂಡು ಫ್ಯಾಮಿಲಿ ವೀಕ್ ಆದ್ಮೇಲೆ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡಿದ್ರು ಧ್ರುವಂತ್ ಅವರು. ಅದಾದ್ಮೇಲೆ ಚೆನ್ನಾಗಿದ್ರು, ಬಟ್ ಎಲ್ಲೋ ಆ ಬಾಂಡಿಂಗ್ ಬೇರೆ ಮನೆಯವ್ರು ಕಂಪೇರ್ ಮಾಡಿದ್ರೆ ಕಮ್ಮಿ ಇತ್ತು. ಸೊ ಬ್ಲಾಕ್ ಅಂದ್ರೆ ಧ್ರುವಂತ್. ಓಕೆ, ಇನ್ನ ಗಿಲ್ಲಿ ಆಟದ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಗಿಲ್ಲಿ ನಿಮಗೆ ನಾಮಿನೇಟ್ ಮಾಡುವಾಗ ಒಂದ್ಸಲಿ ರೀಸನ್ ತಗೊಂತಾರೆ, ಐ ಲವ್ ಯು, ಐ ಹೇಟ್ ಯು, ಐ ಲವ್ ಯು, ಐ ಹೇಟ್ ಯು ಅಂತೇಳಿ. ನಿಮಗೆ ಸಿಕ್ಕಾಬಿಟ್ಟೆ ಸಿಟ್ಟು ಬರುತ್ತೆ ಆ ಟೈಮಲ್ಲಿ, ಬಟ್ ಕಂಟ್ರೋಲ್ ಮಾಡ್ಕೊಂತೀರಿ. ರಾಶಿಕನ್ಗೂ ಅದೇ ರೀಸನ್ ಕೊಡ್ತಾರೆ ಅವರು ಮಾತಾಡುವಾಗ. ಸಿಕ್ಕಾಬಿಟ್ಟೆ ವೈರಲ್ ಬೇರೆ ಆಗ್ಬಿಟ್ಟಿತ್ತು ಹೊರಗಡೆ ಅದು. ಸೊ ಗಿಲ್ಲಿ ಆಟದ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಅವ್ರ ಆಟದ ಶೈಲಿ ಇದೆಲ್ಲ ಯಾರು ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದನ್ನ. ಅಂದ್ರೆ ನೀವೇನ್ ಕಾಮಿಡಿ ಮಾಡಿರ್ತೀರ ಅದನ್ನ ತಗೊಂಡು ನಾಮಿನೇಟ್ ಮಾಡಿರ್ತಾರೆ, ಇಲ್ಲ ನೀವೇನ್ ಸೀರಿಯಸ್ ಆಗಿ ಹೇಳಿರ್ತೀರ ಅದನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ರಿಯಾಕ್ಟ್ ಮಾಡ್ಬಿಡ್ತಾರೆ. ಆ ಇಂಟೆಲಿಜೆನ್ಸ್ ಬಹುಶಃ ಇಷ್ಟು ದಿನಗಳಲ್ಲಿ ಯಾವ ಸ್ಪರ್ಧಿಗಳಲ್ಲೂ ನಾವು ನೋಡಿಲ್ಲ. ಸೊ ಅವ್ರ ಆಟದ ಬಗ್ಗೆ ಏನ್ ಹೇಳ್ತೀರಿ ನೀವು? ಗಿಲ್ಲಿ ಒಳ್ಳೆ ಆಟಗಾರ ಮ್ಯಾಮ್. ಸ್ಟಾರ್ಟಿಂಗ್ ಡೇ 1 ಇಂದ ನಾನು ಎಂಟ್ರಿ ಆದಾಗ್ಲೂ ಈ ಮನೇಲಿ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಅಂದಾಗ ನಾನು ಗಿಲ್ಲಿಗೆ ರೋಸ್ ಕೊಟ್ಟೆ. ಸೊ ನಂಗೆ ಆಚೆ ನಾನು ಗೇಮ್ ನೋಡ್ಕೊ ಹೋಗಿದ್ ಗಿಲ್ಲಿ, ಒಳಗಡೆ ಇರೋ ಗಿಲ್ಲಿ ನಾನು 10% ನೋಡ್ಕೊ ಹೋಗಿದ್ದೆ ಅಷ್ಟೇ. 100% ನೋಡಿದ್ದು ಒಳಗೆ ಹೋದ್ಮೇಲೆನೆ. ನಾನು ಗೇಮ್ ಅಂತ ಬಂದ್ರೆ ಈಸ್ ನೇಲಿಂಗ್ ಇಟ್. ಲೈಕ್ ಬೇರೆ ಯಾವ ಕಂಟೆಸ್ಟೆಂಟು ಅವ್ನು ಆಲ್ರೆಡಿ ಊರ್ ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದೇನೆ, ಇವ್ರು ಇನ್ನೂ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಮನೇಲೇ ಇದ್ದಾರೆ, ಆ ಸಿಚುವೇಶನ್ ಇದೆ. ಸೊ ಇಟ್ಸ್ ಲೈಕ್
ಹೆಂಗೆ ಹೇಳಿ ನಾನು, ಅವ್ರ ಹಿಂದೆ ತುಂಬ ಜನ ಕ್ಯಾಚಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಇಟ್ಸ್ ಟೂ ಲೇಟ್ ಅಂತ ನಾನು ಹೇಳ್ಬೋದು. ಬಟ್ ಅವನ ಆಟದ ಬಗ್ಗೆ ಅವ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಸ್ಪಾಂಟೇನಿಯಸ್ ಆಗಿ ಕೊಡ್ತಾನೆ ನೋಡಿ ರಿಯಾಕ್ಷನ್ನು, ನಮ್ಗೆ ಎಷ್ಟೊಂದು ಸತಿ ಅನ್ಸೇ ಇರಲಿಲ್ಲ. ಅವತ್ತೊಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ ಅವ್ರು ಕಪಾಳ ಹೊಡಿತಿದ್ದೆ ನಾನು ಅಂತ ಹೇಳ್ತಾರೆ. ನಾವು ಆ ಮೊಮೆಂಟಲ್ಲಿ ನಮಗೂ ಅನ್ಸುತ್ತೆ ಮೇ ಬಿ ಅಷ್ಟು ಅವ್ರ ಫ್ರೆಂಡ್ಶಿಪ್ಪಲ್ಲಿ ಆ ವರ್ಡ್ ಬಂದಿರ್ಬೋದು ಅಂತ. ಬಟ್ ಗಿಲ್ಲಿ ಅಲ್ಲೇ ಟಕ್ಕಂದು ಎತ್ಕೊಂಡು ನೆಕ್ಸ್ಟ್ ಹೋಗ್ಬಿಟ್ಟು ನಾಮಿನೇಷನ್ ನಾನು ರಜತ್ ಅಣ್ಣಂಗೆ ಕೊಡ್ತೀನಿ ಅಂತಾರೆ. ಏನ್ ನೀನು ಲೈಕ್ ನಾವು ಇಮ್ಯಾಜಿನ್ ನಾಮಿನೇಷನ್ಗಳನ್ನ ಯೂಸ್ ಮಾಡ್ಬೋದು ಅಂತ ನಮ್ಮ ತಲೆಗೆ ಬರಲ್ಲ. ಮೇ ಬಿ ಕೇಳ್ಬೋದು ಅವನ್ನ ಹೋಗ್ಬಿಟ್ಟು ಯಾಕೆ ಹಂಗಂದೆ ಅಂತ, ಬಟ್ ಅಣ್ಣ ಅಲ್ಲೇ ತಿರ್ಗಿಸ್ಕೊಟ್ಟ. ನಾನು ಅಲ್ಲೇ ಅನ್ಕೊಂಡು ಬಟ್ ನಾಮಿನೇಷನ್ ಅಂತ ಬರಲಿ, ಕಳಪೆ ಅಂತ ಬರಲಿ, ಅವ್ನ ಥಿಂಕಿಂಗ್ ಇದೆ ನೋಡಿ, ನಾವು ಊಹೆನೂ ಮಾಡೋಕ್ಕಾಗಲ್ಲ, ಹಿಂಗೂ ಯೋಚಿಸ್ಬೋದು ಅಂತ. ಸೊ ಆಟ ರೀತಿ ಬಂದ್ರೆ ಗಿಲ್ಲಿ ಇಸ್ ಅಮೇಜಿಂಗ್. ಅಮೇಜಿಂಗ್. ಓಕೆ, ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ಸತ್ತೆ ನಿಮಗೆ? ಸ್ಪಂದನ. ಈ ವೀಕ್ ಯಾಕೆ ಆಗ್ಲಿಲ್ಲ ಸ್ಪಂದನ? ಗೊತ್ತಿಲ್ಲ. ನಾನು ಎಷ್ಟೋ ವಾರದಿಂದ ಯಾರು ಹೋಗ್ಬೋದು ಸ್ಪಂದನ, ಯಾರು ಹೋಗ್ಬೋದು ಸ್ಪಂದನ ಹೇಳ್ಕೊಂಡೇ ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರು ಹೋಗ್ಬೋದು ಧ್ರುವ, ಯಾರು ಹೋಗ್ಬೋದು ಧ್ರುವ. ಅವನೀಗಂತೂ ನಮಗೆ ಬೇಜಾರಾಗೋಯ್ತು, ಇಲ್ಲ ಗುರು ಇವನು ಹೋಗಲ್ಲ, ಕೊನೆವರೆಗೂ ಇರ್ತಾನೆ ಅಂತಾನೆ ಅನ್ಸ್ಬಿಟ್ಟಿದೆ. ಸ್ಪಂದನ ಅಂತಾನೆ ಬಂತು. ಲಾಸ್ಟ್ ವೀಕು ಅವಳೇ ಹೋಗ್ಬೇಕಿತ್ತು, ಪಾಪ ಮಾಡು ಅವ್ರದ್ದೇನೋ ನೆನ್ನೆ ಇದು ಬಂತು ಎವಿಕ್ಟೆಡ್ ಅಂತ. ಬಟ್ ಅಲ್ಲೂ ನಾನು ಸ್ಪಂದನ ಅಂತಾನೆ ಅನ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ವೀಕ್ ಯಾರಂದ್ರೆ ಹಾಗೆ ಸ್ಪಂದನ. ಓಕೆ, ನಿಮ್ಮ ಪ್ರಕಾರ ಯಾರು ವಿನ್ ಆಗಬಹುದು ಅಂಡ್ ಯಾರು ವಿನ್ ಆಗ್ಬೇಕು? ವಿನ್ ಆಗ್ಬೋದು ಗಿಲ್ಲಿ. ಓಕೆ, ಗಿಲ್ಲಿ. ನಾನ್ ಆಗ್ಬೋದು ಅಂದ್ರೆ ನಾನು ಪ್ರಾಕ್ಟಿಕಲ್ ಆನ್ಸರ್ ಕೇಳಿದ್ರೆ ಗಿಲ್ಲಿ. ಯಾರು ಆಗ್ಬೇಕು ಅಂತ ಕೇಳಿದ್ರೆ ಎರಡು ಹೆಸರಿದೆ. ಓಕೆ, ಅಶ್ವಿನಿ. ಮೂರು ಹೆಸರಿದೆ, ಅಶ್ವಿನಿ, ರಾಶಿಕಾ, ರಕ್ಷಿತಾ. ಓಕೆ, ಅವ್ರು ಮೂರು ಜನನು ಟಾಪ್ 5 ಇರ್ಬೋದು ಅನ್ಸುತ್ತೆ ಹಾಗಿದ್ರೆ. ಇದು ಒಂದು ಲಾಸ್ಟ್ ಕ್ವೆಶನ್ ನಿಮಗೆ ಏನಂತಂದ್ರೆ ಅಶ್ವಿನಿ ಅವರ ಆಟದ ಬಗ್ಗೆ. ಅಶ್ವಿನಿ ಅವ್ರು ಸ್ಟಾರ್ಟಿಂಗ್ ಬಂದಾಗ ತುಂಬಾ ಅಗ್ರೆಸಿವ್ ಇರ್ತಾರೆ. ನೀವು ಕೂಡ ಎಪಿಸೋಡ್ ನೋಡಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಎಪಿಸೋಡ್ಸು. ಅಂಡ್ ನೀವು ಹೋದಾಗ ಅವ್ರ ಜೊತೆ ಕ್ಲೋಸ್ ಕೂಡ ಆಗ್ತೀರಿ ಅಂಡ್ ಎಂಡ್ವರ್ಗು ನೀವು ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತೀರಿ. ಈ ನಡುವೆ ಅಶ್ವಿನಿ ಅವರು ತಮ್ಮ ಆಟದ ಶೈಲಿನ ಬದಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರು ಮಾತಾಡೋದಾಗಿರ್ಬೋದು ಎಲ್ಲಾನು ಒಂಥರ ಸಾಫ್ಟ್ ಆಗಿ ಅನ್ನಿಸ್ತಾ ಇದ್ದಾರೆ. ಹೆಂಗೆ ಅವರು ಸ್ಟ್ರಾಟಜಿ ಮಾಡ್ಕೊಂಡಿರೋದ ಇದು, ಅಥವಾ ನಿಜವಾಗ್ಲೂ ಬದಲಾಗಿದ್ದಾರೆ? ಯಾಕಂದ್ರೆ ಕಾವ್ಯ ಪದೇ ಪದೇ ಹೇಳ್ತಾ ಇದ್ದಾರೆ ಅಶ್ವಿನಿ ಅವ್ರು ಬದಲಾಗಿಲ್ಲ ಅಂತ. ನೀವು ತುಂಬಾ ಹತ್ರದಿಂದ ನೋಡಿದಿರಿ, ನಿಮಗೇನ್ ಅನ್ಸುತ್ತೆ? ಮ್ಯಾಮ್, ಅಶ್ವಿನಿ ಮ್ಯಾಮ್ ಹೇಗೆ ಅಂದ್ರೆ ಸಿಚುವೇಶನ್ಗೆ ರಿಯಾಕ್ಟ್ ಮಾಡಿಬಿಡ್ತಾರೆ. ಈಗ ನಾನೇ ಪ್ರತಿ ಸತಿ ಬಂದರೂ ಒಂದು ಮಸಿ ಬಳಿಯೋದಾಗ್ಲಿ, ಮೆಣಸಿಕಾಯಿ ತಿನ್ಸೋದಾಗ್ಲಿ, ಹಾರ ಹಾಕೋದಾಗ್ಲಿ, ಕಪ್ ನೀರು ಹಾಕೋದಾಗ್ಲಿ, ಅಶ್ವಿನಿ ಅಂತಾನೆ ಕೊಡ್ತೀನಿ. ಬಟ್ ಅವರು ವ್ಯಕ್ತಿ ಹೇಗಂದ್ರೆ ಆ ಮೂಮೆಂಟಲ್ಲಿ ಶಿಲ್ ರಿಯಾಕ್ಟ್, ತುಂಬ ಕಿರ್ಚಾಡ್ತಾರೆ. ದಟ್ಸ್ ಆಬ್ವಿಯಸ್ಲಿ ಈ ಶೋ ಡಿಮಾಂಡ್ ಮಾಡೇ ಮಾಡುತ್ತೆ. ಯು ನೀಡ್ ಟು ರಿಯಾಕ್ಟ್ ಆ್ಯಂಡ್ ನಿನ್ನ ಒಪಿನಿಯನ್ ಲೌಡಾಗಿ ಹೇಳಬೇಕು. ದಟ್ ಈಸ್ ಆಲ್ ದೇರ್. ಆ್ಯಂಡ್ ಸಮ್ಟೈಮ್ಸ್ ಸ್ವಲ್ಪ ಲಿಮಿಟ್ ಕ್ರಾಸ್ ಮಾಡಿ ಜೋರಾಗಿ ಮಾತಾಡಿರೋದು ಉಂಟು. ಬಟ್ ಅದು ಬಿಟ್ಟು ಶಿ ಈಸ್ ಆಕ್ಚುಲಿ ವೆರಿ ನೈಸ್ ಪರ್ಸನ್. ಜೆನ್ಯೂನ್ ಆಗಿ ನನಗೆ ಅವ್ರ ಜೊತೆ ಒಂದು ಔಟ್ಸೈಡ್ ವರ್ಲ್ಡ್ ಬಗ್ಗೆ ಮಾತಾಡೋದಾಗ್ಲಿ, ಮನೇಲಿ ಒಬ್ರ ಬಗ್ಗೆ ಅವರು ಊಟ ತಿಂಡಿ ವಿಷಯಗಳು ಬರಲಿ, ಮನೆ ಕೆಲಸಗಳು ಬರಲಿ, ಬೇರೆ ಏನೇ ಆದರೂ ತುಂಬ ಸ್ಪಂದಿಸ್ತಾರೆ. ಸೊ ಆ ರೀತಿ ನೋಡಿದಾಗ ಶಿ ಇಸ್ ಅ ವೆರಿ ನೈಸ್ ಪರ್ಸನ್. ಬಟ್ ಸಿಚುವೇಶನ್ ಅವ್ರನ್ನ ಆ ಥರ ಪೋರ್ಟ್ರೇ ಮಾಡ್ತಿತ್ತು. ಶಿ ವಾಸ್ ರಿಯಾಕ್ಟಿಂಗ್, ಶಿ ವಾಸ್ ಏನಂತಾರೆ, ಕೋಪ ತುಂಬಾ ಜಾಸ್ತಿ ಇದೆ, ಅದು ಅವಾಗ ಆಚೆ ಬರ್ತಿತ್ತು. ಮೇ ಬಿ ಜನ ಅದನ್ನ ತುಂಬಾ ನೋಡ್ಬಿಟ್ಟಿದ್ದಾರೆ. ಅಶ್ವಿನಿ ಅಂದ್ರೆ ಬರೀ ಆ ತರ, ಅಶ್ವಿನಿ ಗೌಡ ಶಿ ರಿಯಾಕ್ಟ್, ಶಿ ಇಸ್ ಇದೇ ಕಾರಣಕ್ಕೆ ಅವ್ರು ವಿನ್ ಆಗ್ಬೇಕು ಅಂತ ಹೇಳ್ತೀರಾ ನೀವು? ಶಿ ಇಸ್ ಆಕ್ಚುಲಿ ಅ ವೆರಿ ಜೆನ್ಯೂನ್ ಪರ್ಸನ್. ನಂಗೆ ಪರ್ಸನಲ್ ಲೆವೆಲ್ ಆಗಿ ತುಂಬಾ ಕನೆಕ್ಟ್ ಆದ್ರು. ಬಿಕಾಸ್ ಐ ಕುಡ್ ವೈಬ್ ವಿತ್ ಹರ್ ವೆರಿ ವೆಲ್. ಸೊ ಆ ರೀಸನ್ಗೆ ಐ ವುಡ್ ಸೇ ಆ ನೈಸರ್ ವರ್ಜನ್ ಆಫ್ ಅಶ್ವಿನಿ ಏನಿದೆ, ದಟ್ ನೀಡ್ಸ್ ಟು ವಿನ್. ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತೇಳಿ ಕೈಂಡ್ ಆಫ್ ರ್ಯಾಪಿಡ್ ಫೈರ್. ನಿಮಗೆ ನಾನು ಕಂಟೆಸ್ಟೆಂಟ್ ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ನಿಮ್ಮ ಜೊತೆ ಇದ್ದವರು ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡು. ಅಂಡ್ ಮೋರ್ ಓವರ್ ನೀವು 18 days ಎಪಿಸೋಡ್ಸ್ ನೋಡ್ಕೊಂಡು ಹೋಗಿರೋದ್ರಿಂದ ಫಸ್ಟ್ ಡೇ ಇಂದ ಯಾರಿದ್ರು ಅವ್ರದ್ದು ಎಲ್ಲರ ಹೆಸರು ಹೇಳ್ತೀನಿ ನಾನು. ಓಕೆ, ಕರಿಬಸಪ್ಪ. ಫಿಟ್ನೆಸ್ ಎಂಥೂಸಿಯಾಸ್ಟ್. ಓಕೆ, ಅಮಿತ್. ವೆರಿ ಟಾಕೆಟಿವ್ ಔಟ್ಸೈಡ್, ಇನ್ಸೈಡ್ ಕಾಣಿಸ್ಲಿಲ್ಲ. ಓಕೆ, ಕಾಕ್ರೋಚ್ ಸುದಿ. ಸ್ವೀಟ್ ಹಾರ್ಟ್. ನನಗೆ ದೇವನಿಂದ ತುಂಬಾ ಇಷ್ಟ ಆಗಿದೆ. ಕಾವ್ಯ. ನೋ ಒಪಿನಿಯನ್, ಐ ಡೋಂಟ್ ಹ್ಯಾವ್ ಎನಿ ಒಪಿನಿಯನ್. ಗಿಲ್ಲಿ. ಪ್ಲೇಯರ್. ಜಾನ್ವಿ ಸ್ವಲ್ಪ ಮೂಗ್ ತೋರ್ಸೋದು. ಓಕೆ, ಅಶ್ವಿನಿ ಗೌಡ.
ಹೊರಟು ಹೊರಗೆ ಮೃದು ಒಳಗೆ. ಓಕೆ ಅಶ್ವಿನಿ ಎಸ್ ಎನ್ ಅಷ್ಟು ಐಡಿಯಾ ಇಲ್ಲ ಮ್ಯಾಮ್. ಓಕೆ ಅಭಿಷೇಕ್ ಅಭಿ ಹೆಲ್ದಿ ಕಾಂಪಿಟೇಷನ್, ಅವನು ಅದೇ ಹೇಳಿರ್ತಾನೆ. ಐ ಕನ್ಸಿಡರ್ ಹಿಮ್ ಇಸ್ ಲೈಕ್ ಪ್ರಾಪರ್ ಕಂಟೆಸ್ಟೆಂಟ್. ಓಕೆ ಧನುಷ್ ಮ್ಯೂಟೆಡ್. ಓಕೆ ಧ್ರುವಂತ್ ಎಕ್ಸ್ಟ್ರಾ ಎನರ್ಜಿ, ಅನ್ವಾಂಟೆಡ್ ಎನರ್ಜಿ. ಓಕೆ ಮಲ್ಲಮ್ಮ ವೆರಿ ಇನ್ನೋಸೆಂಟ್. ರಕ್ಷಿತಾ ರಕ್ಷಿತಂಗೆ ತುಂಬಾ ಇದೆ, ಎನರ್ಜಿ ಓವರ್ಲೋಡೆಡ್. ಓಕೆ ಮಂಜು ಭಾಷಿಣಿ ಐಡಿಯಾ ಇಲ್ಲ. ಓಕೆ ರಾಶಿಕಾ ವೆರಿ ಗುಡ್ ಫ್ರೆಂಡ್. ಸ್ಪಂದನ ನೋ ಒಪಿನಿಯನ್, ಸೇಮ್ ತಕಡಿ. ಕಾವ್ಯ ಮತ್ತೆ ಸ್ಪಂದನ. ಓಕೆ ಮಾಳು ಹಾಲಿನಂತ ಮನಸ್ಸುಳ್ಳ ವ್ಯಕ್ತಿ. ಓಕೆ ಸತೀಶ್ ಕ್ಯಾಡಬಮ್ಸ್. ಅವ್ರನ್ನ ಮೀಟ್ ಮಾಡಿಲ್ಲ, ಏನೂ ಇಲ್ಲ, ಬಟ್ ತುಂಬಾ ಕೇಳ್ಪಟ್ಟಿದ್ದೀನಿ. ಅವ್ರೊಂಥರ ಏನಂತಾರೆ, ವರ್ಲ್ಡ್ ವೈಡ್ ಫೇಮಸ್ ಅಂತಾನೆ ಹೇಳ್ಬೋದು. ಓಕೆ ಚಂದ್ರಪ್ರಭಾ. ಅವರು ಚಂದ್ರಣ್ಣ ಒಳ್ಳೆ ವ್ಯಕ್ತಿ ಅಂತ ಹೇಳ್ತೀವಿ ನಾನು ಅಷ್ಟೇ. ಮ್ಯೂಟೆಂಟ್ ರಘು. ಓ ನಮ್ಮ ಬಾಸ್ ರಘು ಅಣ್ಣ ಸ್ವಲ್ಪ ಸೆಲ್ಫ್ ಅಬ್ಸೆಸ್ಡ್, ಒಳ್ಳೆ ವ್ಯಕ್ತಿ, ಬಟ್ ಹೆಂಗೆ ನಾನೇ ಇಲ್ಲ, ನನ್ನಿಂದನೇ ಇಲ್ಲ ಅಂತ ಆ ಥರ. ರಿಷಾ ನಮ್ಮ ಮೈಸೂರವರು. ಸೊ ರಿಷಾ ಒಳ್ಳೆಯವಳು, ಬಟ್ ಆಗದೆ ಇರೋದನ್ನ ಮಾಡಕ್ ಹೋಗ್ತಿದ್ಲು. ಸ್ವಲ್ಪ ಇಲ್ಲಿ ಅವಳು ನನಗೆ ಫೇಕ್ ಅನ್ನಿಸ್ತು ಮ್ಯಾಮ್. ಇಲ್ಲಿ ಒಳಗಡೆ ಅವಳು ಇದ್ದಿದ್ದು ಅಷ್ಟೇ. ನಾನು ರಜತ್ ಅವ್ರು ಹೆಂಗಂದ್ರೆ ತುಂಬಾ ರಗಡ್ ಆ್ಯಂಡ್ ಒಂಥರ ಹೆಂಗೆ ಅಂದರೆ ಆ ಫೈರ್ ಇದೆ. ಮನೆಗೆ ಬಂದರೆ ಬೇರೆ ಕಾಂಪಿಟೇಟರ್ಸ್ ಅಲ್ಲಿ ಆ ಫೈರ್ ಬಂದ್ಬಿಡತ್ತೆ ಆಟೋಮ್ಯಾಟಿಕ್ ಆಗಿ. ಬಿಕಾಸ್ ಅದು ನಂಗೆ ಮನೇಲಿ ಮಿಸ್ಸಿಂಗ್ ಅನ್ನಿಸ್ತಿತ್ತು. ರಜತ್ ಅವ್ರ ಕಂಟೆಸ್ಟೆಂಟ್ ಅಂತ ಬಂದಾದ್ಮೇಲೆ ನನಗೆ ಐ ಫೆಲ್ಟ್ ಓಕೆ, ಯಾರೋ ಒಬ್ರು ಇದ್ದಾರೆ ಒಂಥರ ಪಕ್ಕ ಹೊಡೆದಾಡೋ ಥರ ಇರ್ತಾರೆ ಅಂತ ಐ ಫೆಲ್ಟ್ ಲೈಕ್ ದಟ್. ಚೈತ್ರ ಗುಡ್ ಮೆಂಟರ್. ಅದೆಲ್ಲ ಕೀಪಿಂಗ್ ಆಲ್ ದ ಫೈಟ್ಸ್ ಅಸೈಡ್, ಅವ್ರು ಬೇರೆ ಟೈಮಲ್ಲಿ ನಂದು ಮಾತುಕತೆ ಆದಾಗ ಐ ಫೆಲ್ಟ್ ಲೈಕ್ ಓಕೆ, ತುಂಬಾ ಕಲಿಯೋದಿದೆ ಇವರಿಂದ ಅಂತ ಅನ್ನಿಸ್ತು. ಓಕೆ ನೆಕ್ಸ್ಟ್ ಪ್ಲಾನ್ಸ್ ಏನು ಸೂರಜ್ ಅವ್ರದ್ದು? ಪ್ರಾಬ್ಲಿ ಇಂಡಸ್ಟ್ರಿಲಿ ಇಫ್ ಐ ಗೆಟ್ ಅನ್ ಆಪ್ಷನ್, ಗೆಟ್ ಅನ್ ಗುಡ್ ಆಪರ್ಚುನಿಟಿ, ಐ ವಿಲ್ ಕಂಟಿನ್ಯೂ, ಐ ಪರ್ಸ್ಯೂ ಅ ಕರಿಯರ್ ಹಿಯರ್ ಅಂತ. ಓಕೆ ಸೂರಜ್ ಅವರೇ, ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಒಬ್ಬ ಕಾಮನ್ ಮ್ಯಾನ್ ಆಗಿ ಬಿಗ್ ಬಾಸಿಗೆ ಹೋಗಿ ಇಷ್ಟು ದಿನ ಇದು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೊರಗೆ ಬಂದ್ರಿ. ಅಂಡ್ ನಿಮ್ಮ ತಾಯಿ ನಾನು ಕೇಳಿದೆ ಅಂತೇಳಿ, ಸಖತ್ ಸ್ವೀಟ್ ಅವರು, ಕ್ಯೂಟ್ ಅವರು, ನಂಗೆ ಸಖತ್ ಇಷ್ಟ ಆದ್ರು. ಅವ್ರಿಗೆ ನನ್ನ ಕಡೆಯಿಂದ ಹಾಯ್ ಹೇಳ್ದೆ ಅಂತೇಳಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಯು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.